ನಮ್ಮ ಗುರುಗಳಾದ ಶಿವರುದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವರ್ಷ ಒಂದು ವಿಚಾರ ಸಂಕಿರಣಗಳನ್ನು ಮಾಡ್ತಾಯಿದ್ರು. ಅಲ್ಲಿ ಅವರು ಬೇರೆ ಬೇರೆ ಲೇಖಕರನ್ನ ಆರಿಸ್ಕೊಂಡು ಆ ಪುಸ್ತಕಕ್ಕೆ ಮತ್ತು ಸಂಕಿರಣಕ್ಕೆ ಒಂದು ಹೆಸರು ಕೊಡ್ತಾಯಿದ್ರು. ಹೆಸರು ಕೊಟ್ಟಾಗ ಕುವೆಂಪು ಬಗ್ಗೆ ತಂದಾಗ ಶ್ರೀ ಕುವೆಂಪು ಅಂತ ಹೇಳಿದರು, ಶ್ರೀ ಕುವೆಂಪು. ಬೇಂದ್ರೆ ಬಗ್ಗೆ ಪುಸ್ತಕ ತಂದಾಗ ಸೆಮಿನಾರ್ ಮಾಡಿದಾಗ ಕವಿ ಬೇಂದ್ರೆ ಅಂತ ಕೊಟ್ಟರು. ಮಾಸ್ತಿ ಬಗ್ಗೆ ಬಂದಾಗ ಮಾಸ್ತಿ ಅಂತ ಕೊಟ್ಟರು. ಕಾರಂತರ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡಬೇಕಾಗಿ ಬಂದಾಗ ಕಾದಂಬರಿಕಾರ ಕಾರಂತ ಅಂತ ಕೊಟ್ಟರು. ಅವರ ಈ ಆಯ್ಕೆ ಸಹಜವಾಗಿತ್ತು ಮತ್ತು ನ್ಯಾಯವಾಗಿತ್ತು ಅಂತ ಕಾಣುತ್ತೆ. ಕಾರಂತರು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಕಷ್ಟು ಬರೆದಿದ್ರೂ, ಸಾಹಿತ್ಯವಲ್ಲದ ಇತರ ಪ್ರಕಾರಗಳಲ್ಲಿ ಅದರ 10 ಪಟ್ಟು ಬರೆದಿದ್ದರೂ ಕೂಡ, ಅವೆಲ್ಲ ನಿಜವಾಗಲೂ ಮುಖ್ಯವಾದರೂ ಕೂಡ ಸಾಹಿತ್ಯ ಅಂತ ನಾವು ಕರೆಯೋದನ್ನು ಗಮನಕ್ಕೆ ತಂದುಕೊಂಡಾಗ ಕಾದಂಬರಿ ಅನ್ನುವ ಪ್ರಕಾರವನ್ನು ಕಟ್ಟಿದ ರೀತಿ, ಕನ್ನಡದಲ್ಲಿ ಅದನ್ನು ಕಟ್ಟಿದ ರೀತಿ ಮತ್ತು ಅದರ ವ್ಯಾಪ್ತಿ ಮತ್ತು ಅದು ಒಳಗೊಂಡ ಸಮಗ್ರ ಜೀವನದ ಆಳ ಅಗಲಗಳನ್ನು ತಗೊಂಡಾಗ ಕಾರಂತರು ಕನ್ನಡದ ಬಹಳ ಮುಖ್ಯ ಕಾದಂಬರಿಕಾರರು. ಅಷ್ಟೇ ಅಲ್ಲ, ಕಾರಂತರ ಸೃಜನಶೀಲ ಬರವಣಿಗೆ ಅನ್ನೋದನ್ನು ತಗೊಂಡಾಗಲೇ ಕಾದಂಬರಿ ಅದರ ಮುಖ್ಯ ನೆಲೆ. ಕಾರಂತರು ಅಷ್ಟು ವರ್ಷಗಳ ಬರವಣಿಗೆಯ ಅವಧಿಯಲ್ಲಿ ಕವನ ಸಂಕಲನ ಅಂತ ತಂದಿದ್ದು ಒಂದೇ ಒಂದು, ಅದು ಸೀಳ್ಗವನ ಅಂತ. ಅದು ವ್ಯಂಗ್ಯವೇ ಕೇಂದ್ರವಾದ ಕೆಲವು ರಾಜಕೀಯ ನಾಯಕರನ್ನು, ಅಂಥ ಕೆಲವರನ್ನು ವಿಡಂಬನೆ ಮಾಡ್ತಕ್ಕಂಥ ಒಂದು ಸಾಮಾನ್ಯವಾದ ಕವನ ಸಂಕಲನ. ನಾಟಕಗಳನ್ನು ಬರೆದಾಗಲೂ ಕೂಡ ಅವು ಸಾಮಾನ್ಯವಾಗಿ ಅವರ ಗೀತನಾಟಕಗಳು ಜಾಸ್ತಿ ಅದರಲ್ಲಿ. ಅಷ್ಟೇ ಅಲ್ಲ, ಅವರ ರಂಗಭೂಮಿಯಲ್ಲಿದ್ದ ಆಸಕ್ತಿಗೆ ಆಹಾರವಾಗಿ ಆ ನಾಟಕಗಳನ್ನು ಬರಿತಾ ಇದ್ದರು. ತುಂಬ ನಾಟಕ ಬಂದಿದೆ. ಈವನ್ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕನ ಕೂಡ ಹೇಮಂತ ಅಂತ ಅನುವಾದ ಮಾಡಿದ್ದಾರೆ. ಆದರೆ ಇವತ್ತು ಅವರ ನಾಟಕಗಳನ್ನು ಯಾರೂ ಕೂಡ ನಾಟಕದ ವಿದ್ಯಾರ್ಥಿಗಳು ತುಂಬ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಕಥೆಗಳ ಸಂಕಲನ 3-4 ಬಂದಿದೆ, ಅವು ಕೂಡ ಮರವೆಗೆ ಸಂದಿವೆ. ಎಷ್ಟರ ಮಟ್ಟಿಗೆ ಅಂದರೆ ಮಾರ್ಕೆಟಲ್ಲೂ ಸಿಗೋದು ಕಷ್ಟ. ಆದರೆ ಅವರ ಕಾದಂಬರಿಗಳು ಮಾತ್ರ ಅಂದಿನಿಂದ ಇಂದಿನ ತನಕ ತಮ್ಮ ಮಹತ್ವವನ್ನು ಉಳಿಸ್ಕೊಂಡಿದೆ. ಆದ್ದರಿಂದ ನನ್ನ ಇವತ್ತಿನ ಮಾತು ಕಾದಂಬರಿಗಳ ಬಗ್ಗೆ, ಕಾದಂಬರಿಗಳ ಕಡೆ ಹೆಚ್ಚು ಗಮನ ಹರಿಸೋದು ಸಹಜ. ಅಲ್ಲೇ ಇನ್ನೊಂದು ಸಮಸ್ಯೆ ಅಥವಾ ಹೇಳಬೇಕಾದ ಮಾತು ಅಂದರೆ, ಇದು ಕೇವಲ ಕಾರಂತರ ಕಾದಂಬರಿಗಳ ಬಗ್ಗೆ ಹೇಳೋ ಮಾತಲ್ಲ, ಒಟ್ಟು ಕಾದಂಬರಿಗಳ ಬಗ್ಗೆನೇ ಹೇಳುವಂಥ ಮಾತು. ಒಂದು ಕಾದಂಬರಿಯನ್ನು ಓದುವುದು, ಒಳಗೊಳ್ಳುವುದು, ವಿಮರ್ಶೆಗೆ ಒಳಪಡಿಸುವುದು ಒಂದು ರೀತಿಯ ಕೆಲಸ. ಬಟ್ ಒಬ್ಬ ಲೇಖಕ 40-50 ವರ್ಷಗಳ ಅವಧಿಯಲ್ಲಿ 10 ಹಲವು ಕಾದಂಬರಿಗಳನ್ನು ಬರೆದಾಗ, 10 ಹಲವು ಬಗೆಯ ಕಾದಂಬರಿಗಳನ್ನು ಬರೆದಾಗ, ಅವೆಲ್ಲವನ್ನು ಒಟ್ಟಿಗೆ ನೋಡುವ ಬಗೆ ಹೇಗೆ? ಲೇಖಕನ ಬರವಣಿಗೆಗೂ ಬೆಳವಣಿಗೆಗೂ, ಅವನ ಬರವಣಿಗೆಯ ರೀತಿಯಲ್ಲಿ ಆದ ಬದಲಾವಣೆಗೂ ಇವೆಲ್ಲವನ್ನು ಒಳಗೊಳ್ಳುತ್ತಲೇ ಕಾದಂಬರಿಕಾರನ ಜೀವನ ದರ್ಶನ ಅಂತ ಒಂದಿರುತ್ತಲ್ಲ, ಆ ಜೀವನ ದರ್ಶನವನ್ನು ಅದರ ಸ್ಥಿರತೆಯಲ್ಲಿ ಅಲ್ಲ, ಅದರ ಚಲನಶೀಲತೆಯಲ್ಲಿ, ಅದರ ಬದಲಾಗುವ ಗುಣದಲ್ಲಿ, ಮುಕ್ತವಾಗುವ ಗುಣದಲ್ಲಿ ಕಂಡುಕೊಳ್ಳೋದು ಹೇಗೆ ಅನ್ನೋದು ಕೇವಲ ಓದುಗರ ಕೆಲಸ ಮಾತ್ರ ಅಲ್ಲ, ಅದು ಸಾಹಿತ್ಯದ ವಿದ್ಯಾರ್ಥಿಗಳಿಗಂತೂ ಅದೊಂದು ದೊಡ್ಡ ಸವಾಲಾಗಿ ಇವತ್ತು ಇದೆ. ಆ ರೀತಿಯ ಟೂಲ್ಗಳನ್ನು ರೂಪಿಸ್ಕೊಳ್ಳೋದು ಹೇಗೆ ಅಂತ. ಎಲ್ಲ ಕಾದಂಬರಿಗಳನ್ನು, ಅದು ಕಾರಂತರೇ ಇರ್ಬೋದು, ಯಶವಂತ ಚಿತ್ತಾಳ್ರು ಇರ್ಬೋದು, ಭೈರಪ್ಪನವರು ಇರ್ಬೋದು, ಅನಂತಮೂರ್ತಿಯವರು ಇರ್ಬೋದು, ಯಾರೂ ಇರ್ಬೋದು, ಅಥವಾ 150 ಕಾದಂಬರಿ ಬರೆದ ಅನಾಕರು ಅಂಥ ಲೇಖಕರು ಕೂಡ ಆಗಿರಬಹುದು. ಇಲ್ಲೆಲ್ಲ ಏನಾಗುತ್ತೆ ಅಂದರೆ,
ಬದಲಾವಣೆ ಬೆಳವಣಿಗೆ ಆಗಿದೆ ಅನ್ನೋದು ಒಂದು ಗುಣವಾದರೆ, ಆಗಿಲ್ಲ ಅನ್ನೋದೊಂದು ಮಿತಿಯಾದರೆ, ಯಾವ ರೀತಿಯ ಬದಲಾವಣೆ ಆಗಿದೆ ಅವರ ಬರವಣಿಗೆ ರೀತಿಯಲ್ಲಿ, ಅವರ ಧೋರಣೆಗಳಲ್ಲಿ ಅನ್ನೋದು ಕೂಡ ಅಷ್ಟೇ ಮಟ್ಟಿಗೆ ವಿಮರ್ಶೆ ಮಾಡಬೇಕಾದ ಮತ್ತು ಪರಿಶೀಲನೆ ಮಾಡಬೇಕಾದ ಕೆಲಸ. ಅದರಲ್ಲೂ ಕಾರಂತರಂಥವು 1930ರ ದಶಕದಿಂದ ಕೆಲವು ವರ್ಷಗಳು ಅದಕ್ಕಿಂತ ಮುಂಚೆಯಿಂದ ಪತ್ತೆದಾರಿ ಕಾದಂಬರಿಗಳನ್ನು ಬರೆಯೋದ್ರ ಮೂಲಕ ಶುರು ಮಾಡಿದವರು. ಹಾಗೆಯೇ ಹೆಣ್ಣು ಮಕ್ಕಳ ದಾರುಣ ಪರಿಸ್ಥಿತಿಯನ್ನು ಕುರಿತು ರೋಚಕವಾದ, ಸ್ವಲ್ಪ ಮಟ್ಟಿಗೆ ರೊಮ್ಯಾಂಟಿಕ್ ಆದ ಒಂದೆರಡು ಕಾದಂಬರಿಗಳನ್ನು ಬರೆದವರು. ಆಮೇಲೆ ಕಾದಂಬರಿಯ ಹಾದಿಯಲ್ಲಿ ಹಲವು ದಶಕಗಳ ಕಾಲ ನಡ್ಕೊಂಡು ಬಂದವರು. ಹಲವು ಬಗೆಯ ಕಾದಂಬರಿಗಳನ್ನು ಬರೆದವರು. ಅವ್ರನ್ನ ನೋಡಿದಾಗ, ಅವ್ರ ಜೊತೆಲೇ ಬರಿತಾ ಇದ್ದಂಥ ಬೇರೆ ಕಾದಂಬರಿಕಾರರನ್ನು ನೋಡಿದಾಗ, ಅಷ್ಟೇ ಅಲ್ಲ, ಅವ್ರು ಬರೀತಿದ್ದ ಕಾದಂಬರಿಗಳು ಒಟ್ಟಂದದಲ್ಲೇ ಆಗ ಬರ್ತಾ ಇದ್ದಂಥ ಬೇರೆ ಬಗೆಯ ಕಾದಂಬರಿಗಳಿಗಿಂತ ಯಾವ ರೀತಿ ಭಿನ್ನವಾಗಿತ್ತು ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ನಮಗೆ ಕಾರಂತರ ಮಹತ್ವದ ಬಗ್ಗೆ, ಅವರು ಮಾಡಿರೋ ಕೆಲಸದ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ. ಕಾರಂತರು ಬರಿತಾ ಇದ್ದ ಕಾಲದಲ್ಲಿ ಅಥವಾ ಬರೆಯೋದಕ್ಕೆ ಶುರು ಮಾಡಿದಂಥ ಕಾಲದಲ್ಲಿ ಇದ್ದಂಥ ಕಾದಂಬರಿಗಳು ಬೇರೆ ಭಾಷೆಗಳಿಂದ ಬಂದ ಕಾದಂಬರಿಗಳ ಅನುವಾದಗಳ ಪರಂಪರೆ ಒಂದಿತ್ತು. ಬಂಕಿಂಚಂದ್ರ, ಹರಿನಾರಾಯಣ ಅಪ್ಟೆ ಇತ್ಯಾದಿ ಇತ್ಯಾದಿ. ಮರಾಠಿ ಕಾದಂಬರಿಗಳು, ಬಂಗಾಳಿ ಕಾದಂಬರಿಗಳು, ಈ ಥರದ್ದು. ಇನ್ನೊಂದು ಆ ಕಾಲದ ಸಾಮಾಜಿಕ ಸನ್ನಿವೇಶಗಳಿಂದ, ಸಾಮಾಜಿಕ ಅಪೇಕ್ಷೆಗಳಿಂದಲೇ ಹುಟ್ಟಿಕೊಂಡಂತಹ ರಿಫಾರ್ಮಿಸ್ಟ್ ಅನ್ನಬಹುದಾದ ಸಮಾಜ ಸುಧಾರಕ ಅನ್ನೋ ಕಾದಂಬರಿಗಳು ಒಂದು ಪರಂಪರೆ ಇತ್ತು. ಮತ್ತೊಂದು ಬೇರೆ ರಾಜ್ಯಗಳ ಕಾದಂಬರಿಗಳ ಚರಿತ್ರೆಯನ್ನು ಅಥವಾ ಪುರಾಣವನ್ನು ನೋಡೋದ್ರ ಮೂಲಕ ಕರ್ನಾಟಕದ ಚರಿತ್ರೆಯನ್ನು ಮತ್ತೆ ಕಟ್ಟುವಂಥ ಪ್ರಯತ್ನ ಇರ್ತಕ್ಕಂಥ ಕಾದಂಬರಿಗಳು ನಡೀತಿತ್ತು. ಅನುವಾದ ಮಾಡಿದವರೇ ಅಂಥದ್ದು ಬರಿತಾ ಇದ್ರು. ಗಳಗನಾಥರಂಥವರು ಬೇಕಾದಷ್ಟು ಕಾದಂಬರಿಗಳನ್ನ ಮರಾಠಿಯಿಂದ ಕನ್ನಡಕ್ಕೆ ತಂದರು. ಕನ್ನಡದಲ್ಲೇ ಕನ್ನಡಿಗರ ಕರ್ಮಕಥೆ, ಮಾಧವ ಕರುಣಾವಿಲಾಸ ಇಂಥ ಕಾದಂಬರಿಗಳನ್ನು ಬರಿತಾ ಇದ್ರು. ಮತ್ತು ಕರಾವಳಿ ಪ್ರದೇಶದಲ್ಲಿ, ಕಾರಂತರ ಸುತ್ತಲಿನ ಪರಿಸರದಲ್ಲಿ ಪ್ರಾಯಶಃ ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಕಾರಣಗಳಿಂದ ಸುಧಾರಣೆಯ ಗಾಳಿ ಹೆಚ್ಚು ತೀವ್ರವಾಗಿ ಬೀಸ್ತಾ ಇದ್ದ ಪ್ರದೇಶ. ಅದರಿಂದಾನೇ ಗುಳ್ವಾಡಿ ವೆಂಕಟರಾಯರು, ಬೋಳಾರ ಬಾಬುರಾಯರು ಇಂಥವರೆಲ್ಲ ಸಮಾಜ ಸುಧಾರಣೆಯ ಕಾದಂಬರಿಗಳನ್ನ ಬೇಕಾದಷ್ಟು ಬರೆದರು. ಮತ್ತು ಅವೆಲ್ಲದರ ಕೇಂದ್ರದಲ್ಲಿ ಹೆಣ್ಣಿಗೆ ಆಗ್ತಾ ಇದ್ದಂಥ ಅನ್ಯಾಯ ಇರ್ತಾಯಿತ್ತು. ಹೆಸರುಗಳೇ ನೋಡಿ, 3 ಮುಖ್ಯವಾದ ಹಳೆಯ ಕಾದಂಬರಿಗಳು ಅಂದರೆ ಇಂದಿರಾಬಾಯಿ, ವಾಗ್ದೇವಿ, ಈ ಥರದ ಹೆಸರುಗಳಿರ್ತವೆ. ಸಮಾಜದಲ್ಲಿ ನಿರಾಕರಣೆಗೆ ಅಥವಾ ಮಾರ್ಜಿನಲೈಜೇಷನ್ಗೆ ಗುರಿಯಾಗಿದ್ದ ಹೆಣ್ಣು ಕಾದಂಬರಿಗಳ ಕೇಂದ್ರದಲ್ಲಿ ಬರ್ತಾಯಿತ್ತು. ಬಟ್ ಈ ಕಾದಂಬರಿಗಳ ಹಿಂದೆ ಇದ್ದಂಥ ಅಜೆಂಡಾ ಯಾವ ಥರದ್ದು? ಕಾರಂತರಿಗಿದ್ದ ಸವಾಲೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಅಜೆಂಡಾ ಯಾವ ಥರದ್ದು? ನೀನೊಂದು ಅಜೆಂಡಾ ಇಟ್ಕೊಂಡು, ಅದು ದೇಶಭಕ್ತಿಯನ್ನು ಪ್ರೇರಿಸುವ ಅಜೆಂಡಾ ಇರ್ಬೋದು, ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಅಜೆಂಡಾ ಇರ್ಬೋದು. ಒಂದು ಅಜೆಂಡಾ ಇಟ್ಕೊಂಡು ಬರೆದಾಗ, ಅಜೆಂಡಾ ಎನ್ನುವುದು ನೀನು ಜೀವನವನ್ನು ನೋಡುವ ಬಣ್ಣದ ಕನ್ನಡಕ ಆಗುತ್ತಾ? ನೀನು ಅಜೆಂಡಾಗಳ ಮತ್ತು ವಿಚಾರಧಾರೆಗಳ ಕನ್ನಡಕದಲ್ಲಿ ಲೋಕವನ್ನು ನೋಡಿದ ಕಾಣೋ ಲೋಕ ಎಂಥದು? ಅದೇ ಕಾಲದಲ್ಲಿ ರಂಜಕವಾಗಿ ಬರಿಬೇಕು, ಮನಸ್ಸು ಮುಟ್ಟೋ ಹಾಗೆ ಬರಿಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಅನಾಕ್ರು ಅಂತ ಕಾದಂಬರಿಕಾರರು ಕೂಡ ಬಹಳ ಹಿಂದೆನೇ ಬರವಣಿಗೆ ಶುರು ಮಾಡಿದರು. ಅವ್ರಿಗೆ ಎಷ್ಟೊಂದು ಜನಪ್ರಿಯತೆ ಇತ್ತು ಅಂತಂದರೆ, ಕಾರಂತರೇ ಒಂದು ಕಡೆ ಹೇಳ್ತಾರೆ, ನನ್ನ ಕಾದಂಬರಿಗಳಿಗಿಂತ ಅನಾಕ್ರವರ ಕಾದಂಬರಿಗಳು 100 ಪಟ್ಟು ಜನಪ್ರಿಯವಾಗಿವೆ. ಆದರೆ ಅವುಗಳನ್ನೂ ನೋಡಬೇಕು, ನನ್ನ ಬರವಣಿಗೆಯನ್ನು ನೋಡಬೇಕು, ಒಟ್ಟಿಗೆ ನೋಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ಕಾರಂತರು ತಾವು ಬರೆಯತೊಡಗಿದ ಕಾಲದಲ್ಲಿ ಹಲವು ಬಗೆಯ ಬೇರೆ ಬೇರೆ ಬಗೆಯ ಬರವಣಿಗೆಗಳನ್ನು ಎದುರಿಸಬೇಕಾಗಿತ್ತು. ಅವುಗಳನ್ನು ಆಯ್ಕೆ ಮಾಡ್ಕೋತೀಯೋ, ಅವೆಲ್ಲವನ್ನು ಬಿಟ್ಟು ಬೇರೆ ಒಂದು ಒಂಟಿ ದಾರಿಯನ್ನು ಕಂಡುಕೋತೀಯೋ ನೀನು. ಆ ಒಂಟಿ ದಾರಿಯ ಸ್ವರೂಪ ಯಾವ ಥರದ್ದು ಇರಬೇಕು? ಇದು ಒಂದು ಭಾಷೆಯ ಮುಖ್ಯನಾದ ಕಾದಂಬರಿಕಾರ ಎದುರಿಸ್ತಕ್ಕಂಥ ಸಮಸ್ಯೆ ಯಾವಾಗಲೂ ಇರುವಂಥದ್ದು.
ಕಾರಂತರು ಆ ಪ್ರಗತಿಪರ ಕಾದಂಬರಿಗಳ ಪ್ರಗತಿಪರ ಧೋರಣೆಗಳನ್ನು ಬಿಡಬೇಕಾದ್ದೇನಿರಲಿಲ್ಲ. ಯಾಕೆಂದರೆ ಅವರು ಅಂಥ ಧೋರಣೆಗಳನ್ನ, ಸಮಾಜ ಸುಧಾರಣೆ ಆಲೋಚನೆಗಳನ್ನು ಸ್ವತಃ ಅವರೇ ಮಾಡ್ತಾ ಬಂದವರು ಅಂತ ಚಟುವಟಿಕೆಗಳಲ್ಲಿ ತೊಡಕೊಂಡವರು. ದೇಶಭಕ್ತಿ, ಭಾಷಾಭಕ್ತಿ ಇಂಥ ಸಂಗತಿಗಳ ಬಗ್ಗೆ ಅವರಿಗೆ ಆಸಕ್ತಿ ಇದ್ದರೂ ಕೂಡ ಅವುಗಳು ಒಂದು ಹಿಸ್ಟೀರಿಯಾ ಆಗೋ ಹಾಗವರನ್ನು ಒಳಗೊಂಡವರು ಅಲ್ಲ. ವಾಸ್ತವವಾಗಿ ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಬೇಕು ಅಂತಲೇ ಕಾಲೇಜ್ ಬಿಟ್ಟು ಜೈಲಿಗೆ ಹೋದವರು ಕಾರಂತರು. ಮತ್ತು ಆ ಜೈಲಿಂದ ಹೊರಗಡೆ ಬಂದರೆ ಮತ್ತು ಕಾಲೇಜ್ ಸೇರಲೂ ಇಲ್ಲ, ವಿದ್ಯಾಭ್ಯಾಸವನ್ನು ಮುಂದುವರಿಸಲೂ ಇಲ್ಲ. ಹಾಗಾಗಿ ಕಾರಂತರ ರಾಷ್ಟ್ರಭಕ್ತಿ, ದೇಶಭಕ್ತಿ ಇತ್ಯಾದಿಗಳನ್ನು ಯಾರೂ ಅನುಮಾನ ಮಾಡಬೇಕಾದ ಅವಶ್ಯಕತೆ ಆಗಲೂ ಇರಲಿಲ್ಲ, ಈಗಲೂ ಇಲ್ಲ. ಆದರೆ ಅದನ್ನು ಕಾದಂಬರಿಯಲ್ಲಿ ಬರಿಬೇಕಾದಾಗ ಹೇಗೆ ಬರಿಬೇಕು? ಅವ್ರಿಗಿದ್ದಂಥ ದೊಡ್ಡ ಸವಾಲೇನು ಅಂದರೆ, ಐಡಿಯಾಗಳು ಮತ್ತು ಆಲೋಚನೆಗಳು ಇದ್ದು ಅದು ಐಡಿಯಾಲಜಿ ಆಗದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ, ಕನ್ನಡಕಗಳು ಬಣ್ಣದ ಕನ್ನಡಕಗಳಾಗದಾಗ ನೋಡ್ಕೊಳ್ಳೋದು ಹೇಗೆ ಅಂತ ಅನ್ನೋದು. ಹಾಗಾಗಿ ಕಾರಂತರು ಹೇಳುವುದಕ್ಕೆ ಸೂಕ್ತವಾದ ದಾರಿಗಳನ್ನು ಮತ್ತು ಸೂಕ್ತವಾದ ವಸ್ತುಗಳನ್ನು ಕಂಡುಕೋಬೇಕು. ಅವರು ಸುಮಾರು 40 ಕಾದಂಬರಿಗಳು ಬರೆದರು. ಆ ಬರೆಯುವಾಗ ಅವರು ಮೊದಲು ಮಾಡಿಕೊಂಡ ಒಂದು ಆಯ್ಕೆ ಇದೆಯಲ್ಲ, ಆಯ್ಕೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಾನು ಕಾದಂಬರಿ ಬರೆಯೋ ರೀತಿ ಅನೇಕ ಸಲ ನಾವು ಓದಿದ ಬರವಣಿಗೆ, ಓದಿದ ಕಾದಂಬರಿ, ನಾವು ಬರೆಯುವ ಕಾದಂಬರಿಗಳ ಸ್ವರೂಪವನ್ನು ಒಂದು ರೀತಿಯಲ್ಲಿ ತೀರ್ಮಾನ ಮಾಡ್ತಾ ಹೋಗುತ್ತೆ. ನಮ್ಮ ನವ್ಯ ಕಾದಂಬರಿಕಾರ ಅನೇಕರು ಕಾಫ್ಕ, ಕಮು ಇತ್ಯಾದಿ, ಸಾರ್ತರ್ ಇತ್ಯಾದಿ ಹೆಸರುಗಳನ್ನು ಹೇಳಿ ಆ ಕಾಲದ ಕಾದಂಬರಿಗಳನ್ನು ಓದಿಬಿಟ್ಟು ಅವುಗಳ ಹಾಗೆ ಬರೆಯಬೇಕು ಅಂದುಕೊಂಡು ಬರೆದರು. ಹಾಗೆ ಬರೆದ್ರೋ ಬಿಟ್ಟರೋ ಆ ಮಾತಿನ ಚರ್ಚೆ ಇವಾಗ ಬೇಡ, ಆದರೆ ಬರೆದರು. ಇವನ್ ಕುವೆಂಪು ಅಂಥವರು ಕೂಡ ಕಾದಂಬರಿ ಪ್ರಕಾರದಲ್ಲಿ ನಂಬಿಕೆಯೇ ಇಲ್ಲದೆ ಇದ್ದವರು ಟಾಲ್ಸ್ಟಾಯ್ನ ಮತ್ತು ಹಾರ್ಡಿನ ಓದ್ಬಿಟ್ಟು ಬರದೆ ಅಂತ ಹೇಳ್ತಾರೆ. ಆದರೆ ಕಾರಂತರು ಸಾಹಿತ್ಯಿಕವಾಗಿ ಯಾವ ಪ್ರಭಾವಗಳಿಂದ ಗುರಿಯಾಗಿದ್ದರು, ಯಾವ ರೀತಿಯ ಓದನ್ನು ಮಾಡ್ತಾಯಿದ್ರು, ಇದು ನಾವು ಕೇಳ್ಕೊಳ್ಬೇಕಾದ ಒಂದು ಮಹತ್ವದ ಪ್ರಶ್ನೆ. ಸಿಗ್ತಕ್ಕಂಥ ಉತ್ತರ ಸ್ವಲ್ಪ ಡಿಸಪಾಯಿಂಟಿಂಗ್ ಅಂತಲೇ ಹೇಳ್ಬೋದು. ಕಾರಂತರು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದೋ ಅಷ್ಟು ಪುರುಸತ್ತನ್ನು ಇಟ್ಟುಕೊಂಡು ಓದುವುದನ್ನೇ ಒಂದು ಘನವಾದ ಏಕೈಕ ಕೆಲಸವಾಗಿ ಇಟ್ಕೊಂಡು ಅಲ್ಲ, ಅವ್ರ ಬದುಕಿನ ಕ್ರಮನೇ ಅದಲ್ಲ. ತುಂಬ ಶ್ರೀಮಂತ ಹಿನ್ನೆಲೆಯಿಂದ ಬಂದವರೇನಲ್ವಾದ್ರಿಂದ ಬದುಕೋದೇ ಕಷ್ಟ ಆಗ್ತಾಯಿತ್ತು. ಅದ್ರ ಜೊತೆಗೆ ಚಿತ್ರಕಲೆ, ಶಿಲ್ಪಕಲೆ, ಒಂದು 28 ವಿಷಯಗಳಲ್ಲಿ ಆಸಕ್ತಿ ಇದ್ದರಿಂದ ಕಾಲಿಗೆ ಚಕ್ರ ಕಟ್ಕೊಂಡವರೆಗೆ ಕರ್ನಾಟಕ ತುಂಬ, ಇಂಡಿಯಾ ತುಂಬ ಓಡಾಡ್ತಾಯಿದ್ರು. ಇದ್ರ ಮಧ್ಯೆ ಓದೋದು ಯಾವಾಗಪ್ಪ? ಶಾಲೆ ಕಾಲೇಜುಗಳಲ್ಲಿ ಸಾಹಿತ್ಯವನ್ನು ಹಾಗೆ ತುಂಬ ಶಾಸ್ತ್ರೀಯವಾಗಿ ಸಿಲೆಬಸ್ ಭಾಗವಾಗಿ ಕಲಿತವ್ರು ಅಲ್ವೇ ಅಲ್ಲ. ಹೋಗಲಿ, ಓದೋಕ್ಕೆ ಟೈಮ್ ಮಾಡ್ಕೊಂಡಿದ್ದಾರೆ, ಓದಿಯಾರೆ. ನಾವೆಲ್ಲ ಜೀವಮಾನದಲ್ಲಿ ಓದಿರೋಷ್ಟು ನಂದು 10 ವರ್ಷಕ್ಕೆ ಓದಿರ್ತಾಯಿದ್ದೆ, ಆ ಮಾತು ಬೇರೆ. ಓದಿದ್ದಾರೆ ಅಂದಾಗಲೂ ಅವರು ಓದ್ತಾ ಇದ್ದದರ 100ಕ್ಕೆ 90 ಭಾಗ ಸಾಹಿತ್ಯ ಅಲ್ಲದೇ ಇರೋದಾಗಿರ್ತಾಯಿತ್ತು. ಯಾಕೆಂದರೆ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು, ಚಿತ್ರದಲ್ಲಿ ಆಸಕ್ತಿ ಇತ್ತು, ಕಲೆಯಲ್ಲಿ ಆಸಕ್ತಿ ಇತ್ತು, ಒಂದು 1008 ವಿಷಯಗಳಲ್ಲಿ ಆಸಕ್ತಿ ಇತ್ತು. ಅವರ ಒಟ್ಟು ಓದಿನ ಒಂದು ಚಿಕ್ಕ ಭಾಗ ಸಾಹಿತ್ಯದ ಓದು. ಹೋಗಲಿ, ಕನ್ನಡದಲ್ಲಿ ಬರೋದನ್ನು ಓದ್ತಾ ಇದ್ರೆ ತುಂಬ ಅಂದರೆ ಕನ್ನಡ ಸಾಹಿತ್ಯವನ್ನು 20ನೇ ಶತಮಾನ ಎಲ್ಲ ಅವರು ಬರಿತಾ ಬಂದರೂ ಕೂಡ ಅವರು ತಮಗಿಂತ ಕಿರಿಯ ಹಿರಿಯ ಜೊತೆಯ ಬರಹಗಾರನ ಓದಿ ಅದರಿಂದ ತುಂಬ ಪ್ರಭಾವಿತರಾಗಿ ಬದಲಾವಣೆಯಾದ್ರಪ್ಪ ಅಂತ ನಮಗೆ ಅಷ್ಟೂ ಕಾದಂಬರಿಗಳು ಓದಿದರೂ ಕೂಡ ಖಂಡಿತ ಅನಿಸೋದಿಲ್ಲ. ಉದಾಹರಣೆಗೆ ದೇವನೂರು ಮಹಾದೇವ ಅವರ ಬರವಣಿಗೆ ಬಂದಾಗ ನವ್ಯರು, ಅವರಿಗಿಂತ ಹಿಂದಿನವರು, ಚದುರಂಗರಂಥ ಲೇಖಕರು ಎಲ್ಲರೂ ಕೂಡ ಅವ್ರನ್ನ ಓದ್ಬಿಟ್ಟು ದೇವನೂರು ಮಹಾದೇವ ಅವರ ಮಾರ್ಗವನ್ನು, ಅಂತರಂಗವನ್ನು ತನ್ನೊಳಗಡೆ ಒಳಗಡೆ ತಗೊಳ್ಳೋದಕ್ಕೆ ತಾವು ಇದರಿಂದ ಹೇಗೆ ಕಲಿಯಬೇಕು ಮತ್ತು ಏನು ಕಲಿಯಬೇಕು ಅನ್ನೋ ಪ್ರಶ್ನೆಗಳನ್ನು ಕೇಳಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪಡ್ಕೊಂಡ್ರು. ಆದರೆ ಕಾರಂತರು ಇಂಥದ್ದು ಯಾವುದಕ್ಕೂ ಸೊಪ್ಪಾಗದಾಗ ಕಾಣೋದೇ ಇಲ್ಲ. ಅವ್ರು ಹೇಳ್ಕೊಳ್ಳೋದು ಇಲ್ಲ. ಅವರ ಆತ್ಮಕಥೆಗಳು ಅಷ್ಟು ಬರೆದ್ರೂ ಕೂಡ ನಾ ಈ ಸಾಹಿತ್ಯ ಕೃತಿಗಳನ್ನ ಬಹಳ ಓದ್ಬಿಟ್ಟು ಅಪಾರ ಪ್ರಭಾವಗೊಂಡೆ ಅಂತ ಹೇಳೋದಿಲ್ಲ. ಅವರು ಮರಳಿ ಮಣ್ಣಿಗೆ ಕಾದಂಬರಿ ಓದಿ ಯಾರೋ ವಿಮರ್ಶೆ ಬರೆದ್ರು. ಗುಡ್ ಅರ್ತ್ ಅಂತ ಪರ್ಲ್ ಬಕ್ ಕಾದಂಬರಿ ಇದೆ, ಅದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿತ್ತು. ಅವಾಗ ಯಾಕೋ ಬಂತದ, ಅಮೇರಿಕನ್ ಅದರಿಂದ ಬಂತು ಏನು ಗೊತ್ತು. ಭಾಳ ಸಾಮಾನ್ಯ ಕಾದಂಬರಿ ಅದು.
ಕಾರಂತರ ಮರಳಿ ಮಣ್ಣಿಗೆ ಗುಡ್ಡರ್ತ್ ಕಾದಂಬರಿಯಿಂದ ಪ್ರಭಾವಿತರಾಗಿದ್ದಾರೆ. ಕಾರಂತರ ಹೇಳೋದು ಅದು ಓದೇ ಇಲ್ಲ ನಾನು. ಪ್ರಾಯಶಃ ನಾನು ಮರಳಿ ಮಣ್ಣಿಗೆ ಬರೆದ ಗುಡ್ಡರ್ತ್ ಬಂದಿತ್ತೋ ಇಲ್ಲೋ ಚೆಕ್ ಮಾಡಿ ಅಂತ ಹೇಳಿದರು. ಹೀಗೆ ಕಾರಂತರು ಓದಿನಿಂದ ಅಥವಾ ಕಾದಂಬರಿ ಪ್ರಕಾರವನ್ನು ಕುರಿತಾದ ಓದಿನಿಂದ ಅಥವಾ ತನ್ನ ಜೊತೆ ಕಾದಂಬರಿಕಾರರ ಓದಿನಿಂದ ಕಾದಂಬರಿಯ ಬಗೆಗಳಿಂದ ಪ್ರೇರಿತರಾದರು ಅಂತ ಅವ್ರ ಬರುವಿಗೆ ನೋಡಿದಾಗ ಅನಿಸೋದಿಲ್ಲ. ಸೊ ಅವರೊಂಥರ ಹೇಳ್ತಾರೆ ಸ್ವಯಮಾಚಾರ್ಯ ಪುರುಷ ಅಂತ ಹೇಳ್ತಾರೆ. ತಾವೇ ಕಂಡುಕೊಂಡವರು, ಹೀಗೆ ಬರಿತಾ ಹೋಗ್ತೀನಿ. ಮತ್ತು ಕಾರಂತರದ ಇನ್ನೊಂದು ಗುಣ ಏನು ಅಂತಂದರೆ ಅವರಿಗಿದ್ದಂತಹ ಅಪಾರವಾದ ಆತ್ಮವಿಶ್ವಾಸ. ಅವರ ಬರವಣಿಗೆಯಲ್ಲಿ ಎಲ್ಲೂ ಕೂಡ ಅವರು ನನಗೆ ಈ ಬಗೆಯ ಅನುಮಾನ ಇದೆ, ಹಿಂಜರಿಕೆ ಇದೆ, ಇದು ಯಶಸ್ವಿಯಾಗುತ್ತೋ ಇಲ್ಲವೋ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದವರು ಅಲ್ಲವೇ ಅಲ್ಲ. ನಾನು ಬರಿತಿರೋ ರೀತಿ ನಂಗೆ ಸರಿ ಅನಿಸುತ್ತೆ, ನಿಂಗೆ ಅನ್ನಿಸ್ದೇ ಇರ್ಬೋದಪ್ಪ, ಬೇಡ ಬಿಡು, ನಾನೇನು ಓದು ಅಂತ ನಿಮಗೆ ಒತ್ತಾಯ ಮಾಡಲ್ವಲ್ಲ. ದಟ್ ವೇ ಹಿ ವಾಸ್ ಎ ಡೆಮೊಕ್ರ್ಯಾಟಿಕ್. ನಾನು ಬರೆಯೋದು ನನ್ನ ಹಕ್ಕು, ಓದೋದು ನಿನ್ನ ಹಕ್ಕು ಅಂತ ಹೇಳ್ಕೊಂಡವರು. ಇಂಥ ಲೇಖಕ ಒಬ್ಬ ಕಲಾವಿದನಾಗುವುದು ಎಂದರೆ ಏನು? ಇದ್ದೇ ನಾನು ಸ್ವಲ್ಪ ಒಟ್ಟು ಸಾಹಿತ್ಯವನ್ನು ಓದುವ ರೀತಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಓದ್ತಾ ಇದ್ದೀನಿ, ಸಾಹಿತ್ಯ ಸೃಷ್ಟಿಯ ರೀತಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಒಬ್ಬ ಕಲಾವಿದ ತಾನು ಯಾವ ಕಲೆಯನ್ನು ಬಳಸ್ತಾ ಇದ್ದೀನೋ ಆ ಕಲೆಯ ಚರಿತ್ರೆಯ ಬಗ್ಗೆ, ಆ ಕಲೆಯ ಆದ್ಯತೆಗಳ ಬಗ್ಗೆ, ಆ ಕಲೆಯಲ್ಲಿ ಬಂದಿರತಕ್ಕಂಥ ಆದ್ಯ ಕೃತಿಗಳ ಬಗ್ಗೆ ಅವನಿಗಿರಬಹುದಾದ ಆಸಕ್ತಿಯ ಸ್ವರೂಪ ಅವನ ಕಲೆಯನ್ನು ಹೇಗೆ ರೂಪಿಸುತ್ತೆ? ಅವುಗಳ ಪರಿಚಯ ಇಲ್ಲದೇ ಇದ್ದರೆ ಅದು ಅವನ ಕಲೆಗೆ ಮಿತಿಯಾಗತ್ತೆ, ಹೇಗೆ ಮಿತಿಯಾಗತ್ತೆ? ಈ ಪ್ರಶ್ನೆ ಕೇಳಿಕೊಂಡ್ರೆ ನನಗೆ ನಿಜವಾಗಲೂ ಅನಿಸುತ್ತೆ ಕಾರಂತರು ಒಂದು ರೀತಿಯ ಪವಾಡ ಪುರುಷ ಅಂತ. ಒಬ್ಬ ಕಲಾವಿದ ಕಲೆಯ ಬಗ್ಗೆ ಯೋಚನೆ ಮಾಡದಲೇ ಅತ್ಯಂತ ಶ್ರೇಷ್ಠವಾದ ಕಲೆಯನ್ನು ಹೇಗೆ ಸೃಷ್ಟಿಸಿದ್ದಾನೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಕಾರಂತರ ಬರವಣಿಗೆ ಓದ್ಬೋದು. ಅವರು ಅಷ್ಟೊಂದು ಕಾದಂಬರಿಗಳನ್ನು ಓದಿದಾಗ, ಅವುಗಳ ವೈವಿಧ್ಯವನ್ನು ಓದಿದಾಗ, ಗಮನಿಸಿದಾಗ ಮೇಲು ನೋಟಕ್ಕೆ ಒಂದೇ ಥರ ಬರೆದಿದ್ದಾರಪ್ಪ, ಮಾನೋಟನಸ್ ಆಗಿದೆ ಅನಿಸಿದ್ರು ಕೂಡ ಮಾನೋಟನಸ್ ಆಗಿಲ್ಲ ಅನ್ನೋದನ್ನು ಎಚ್ಚರದ ಓದಿಂದ ಗಮನಿಸಿದಾಗ ಅನಿಸುತ್ತೆ, ಎಲ್ಲ ಈ ಮನುಷ್ಯ ಲೋಕದಲ್ಲಿರೋ ಕಾದಂಬರಿಗಳನ್ನ ನೋಡಿಬಿಟ್ಟು ಲೋಕದಿಂದನೇ ಕಾದಂಬರಿಗಳನ್ನು ಕಲ್ತ್ಕೊಂಡ್ರ? ಕಾದಂಬರಿಗಳು ಲೋಕದಲ್ಲಿರುವ ಕಾದಂಬರಿಗಳನ್ನು ಅನಾಮತ್ತಾಗಿ ತೆಗೆದುಕೊಂಡು ಅವುಗಳ ಕಾದಂಬರಿಯ ಸಾಧ್ಯತೆಗಳನ್ನು ಅಳವಡಿಸ್ಕೊಳ್ತಾ ಹೋದ್ರ? ಇದು ಕೂಡ ಕಾದಂಬರಿ ಕಟ್ಟೋ ಒಂದು ಬಗೆ ಅಲ್ವಾ? ಒಬ್ಬ ದೊಡ್ಡ ಲೇಖಕ ಮಾಡೋನು ತನ್ನ ಕಲೆಯ ಹಳೆಯದರಿಂದ ಏನು ಕಲ್ತ್ಕೋತಾನೆ ಅನ್ನೋದಕ್ಕಿಂತ ತನ್ನೊಳಗಿಂದ ಏನನ್ನು ತರ್ತಾನೆ ಅನ್ನೋದು ಅಷ್ಟು. ಈಗ ಶೇಕ್ಸ್ಪಿಯರ್ ನಾಟಕ ಬರೆಯೋಕ್ಕೆ ಮುಂಚೆ ಇದ್ದ ಇಂಗ್ಲೀಷ್ ನಾಟಕ ಎಲ್ಲ ಇಟ್ಕೊಂಡಾದರೂ ಶೇಕ್ಸ್ಪಿಯರ್ ಏನು ಪ್ರಯೋಜನ ಪಡಿಬೋದಾಗಿತ್ತು? ಅಷ್ಟೇಕೆ ಶೇಕ್ಸ್ಪಿಯರ್ ಹೋದ್ಮೇಲೆ ಇಂಗ್ಲೀಷಲ್ಲಿ ಬಂದರೆ ನಾಟಕ ಇಟ್ಕೊಂಡ್ರು ಕೂಡ ಶೇಕ್ಸ್ಪಿಯರ್ಗೆ ಏನೂ ಗಿಟ್ತಾ ಇರಲಿಲ್ಲ. ಹಾಗನ್ಕೊಂಡು ಶೇಕ್ಸ್ಪಿಯರ್ ಲ್ಯಾಟಿನ್ನು ಗ್ರೀಕು ಅದು ಇದು ಎಲ್ಲ ಓದ್ಕೊಂಡು ಬರದ ಅಂತಲೂ ಒಂದು ಅನಿಸಲ್ಲ. ಯಾವುದೋ ಒಂದು ಕತೆ ಇಟ್ಕೊಡ್ತಾನೆ, ಅದು ಇಟ್ಕೊಂಡು. ಆದರೆ ಶೇಕ್ಸ್ಪಿಯರ್ ಒಳಗಡೆನೇ ನಾಟಕ ಇತ್ತು, ಅಥವಾ ಲೋಕದೊಳಗಡೆ ಇರೋ ನಾಟಕನ ಶೇಕ್ಸ್ಪಿಯರ್ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನಾಟಕ ಬರ್ದ. ಮತ್ತು ಆ ನಾಟಕನ ಎಲ್ಲ ಕಾಲದ ನಾಟಕ ಆಗಿ ಬದಲಾವಣೆ ಮಾಡೋಕೆ ಅವನ ಕೈಲಾಯಿತು. ಕಿಂಗ್ ಲಿಯರ್ ಇರ್ಬೋದು, ಹ್ಯಾಮ್ಲೆಟ್ ಇರ್ಬೋದು, ಮ್ಯಾಕ್ಬೆತ್ ಇರ್ಬೋದು, ಸಾವಿರ ಇರ್ಬೋದು ಅಂಥವು. ಹಾಗೆಯೇ ಕಾರಂತರು ಕೂಡ ತನ್ನ ಸುತ್ತಲಿನ ಲೋಕದೊಳಗಿರುವ ಕಾದಂಬರಿಯ ಸಾಧ್ಯತೆಗಳನ್ನು ಕಂಡುಕೊಂಡು ಕಾದಂಬರಿಗಳನ್ನು ಕಟ್ಟಿಕೊಂಡು, ಇದು ಭಾರತ ದೇಶದಲ್ಲೇ ಕಾದಂಬರಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವಿಧ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು. ಟ್ಯಾಗೋರ್ ಅವರ ಕಾದಂಬರಿಗಳಿರ್ಬೋದು, ಪ್ರೇಮ್ಚಂದ್ ಅವರ ಬರವಣಿಗೆ ಇರ್ಬೋದು, ಮತ್ತು ಒರಿಯಾ ಭಾಷೆಯಲ್ಲಿ ಬರೀತಿದ್ದ ಫಕೀರ್ ಮೋಹನ್ ಸೇನಾಪತಿಯವರ ಬರವಣಿಗೆ ಇರ್ಬೋದು, ಅಥವಾ ಮಲಯಾಳಂನ ಚಂದುಮೆನನ್ ಬರವಣಿಗೆ ಇರ್ಬೋದು. ಕಾದಂಬರಿಗಳು ಲೋಕದಿಂದ ಹುಟ್ಟಿಕೊಂಡಂತಹ ಕಲಾಕೃತಿಗಳೇ ಹೊರತು ಕಾದಂಬರಿಯ ಚರಿತ್ರೆಯಿಂದ ಹುಟ್ಕೊಂಡಿದ್ದಲ್ಲ. ಯಾಕೆಂದರೆ ಇವರು ಕಾದಂಬರಿ ಚರಿತ್ರೆ ಇರಲೇ ಇಲ್ಲ. ಇವರು ಕಾದಂಬರಿ, ಕನ್ನಡ ಕಾದಂಬರಿಗೆ ಅವಾಗ ಯಾವ ಚರಿತ್ರೆ ಇಟ್ಕೊಂಡು ಬರೀತಾರೆ? ಚರಿತ್ರೆಯನ್ನು ಸೃಷ್ಟಿ ಮಾಡಬೇಕು ಇವರು. ಇಂಥ ಒಂದು ಸವಾಲಿಂದ ಕಾರಂತರ ಕಾದಂಬರಿಗಳನ್ನ ನೋಡಿದಾಗ ಆ ಕಾದಂಬರಿಗಳು ಅವರು ಬದಲಾದ ಬಗೆಗಳಿಗೆ ಹಿಡಿದ ಕನ್ನಡಿಗಳು.
ಕಾರಂತರ 40 ಕಾದಂಬರಿ ಒಟ್ಟಿಗೆ ಓದಿದಾಗ ಅವರು ಬರೆದ ಕಾದಂಬರಿಗಳು ಕನ್ನಡ ಲೋಕ ಬದಲಾಗುತ್ತಾ ಬಂದ ಬಗೆಗಳಿಗೆ ಕಾರಂತರು ಹಿಡಿದ ಕಾದಂಬರಿಗಳು, ಕನ್ನಡಿಗಳು. ಹಾಗೆಯೇ ಸ್ವತಃ ಕಾರಂತರೇ ಹೇಗೆ ಬದಲಾಗ್ತಾ ಬಂದರು ಅನ್ನೋದನ್ನು ಕೂಡ ಅವರ ಕಾದಂಬರಿಗಳು ಕನ್ನಡಿ ಹಿಡಿದು ತೋರಿಸ್ತಾ ಹೋಗುತ್ತೆ. ಅವು 2 ಬಗೆಯ ಕನ್ನಡಿಗಳು. ಒಂದು ಕನ್ನಡ ಲೋಕಕ್ಕೆ, ಇನ್ನೊಂದು ಕಾರಂತರ ಅಂತರಂಗಕ್ಕೆ, ಮೂರನೆಯದು ಕನ್ನಡ ನಾಡಿನಲ್ಲಿ ಜನತೆಯ ಅಪೇಕ್ಷೆಗಳು, ಕನಸುಗಳು, ಅಭೀಪ್ಸೆಗಳು, ನಿಜವಾಗದಕ್ಕಿರುವ ಕಾರಣಗಳ, ನಿಜವಾದುದಕ್ಕೆ ಇರುವ ಕಾರಣಗಳ ಒಂದು ದಾಖಲೆಯಾಗಿ ಕಾದಂಬರಿಗಳು ಬೆಳೀತಾ ಹೋಗೋದ್ರಿಂದಲೇ. ಮತ್ತು ಈ ಪ್ರಕ್ರಿಯೆ ಒಳಗಡೆ ಒಂದು ನಾಟಕ ಇದೆ. ದರ್ ಇಸ್ ಡ್ರಾಮಾ ಇನ್ ದಿ ವೆರಿ ಪ್ರಾಸೆಸ್ ದಟ್ ಕರ್ನಾಟಕ ಹ್ಯಾಸ್ ಚೇಂಜ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈ ಡ್ರಾಮಾನ, ಈ ನಾವೆಲ್ನ, ಈ ಫಿಕ್ಷನ್ನ ಹಿಡಿದ್ರೆ ಅದಕ್ಕಿಂತ ದೊಡ್ಡ ಮಾರ್ಗದರ್ಶಿ ಗೈಡ್ ಬೇಕಾಗಿರಲಿಲ್ಲ ಕಾರಂತರಿಗೆ ಅಂತ ಕಾಣುತ್ತೆ. ಕಾರಂತರು ಹಾಗೆ ಲೋಕದಿಂದ ಕಾದಂಬರಿಗಳನ್ನು ಕಂಡುಕೊಂಡು ಲೋಕಕ್ಕೆ ಕೊಟ್ಟವರು. ಅದು ಅವರ ದೊಡ್ಡ ಸಾಧನೆ. ಈ ದೃಷ್ಟಿಯಲ್ಲಿ ನಾನು ಇನ್ನು ಮುಂದೆ ಕಾರಂತರ ಕಾದಂಬರಿಗಳ ಕೆಲವು ದೊಡ್ಡ ಸಾಧನೆಗಳನ್ನು ಮುಂಚೆ ಹೇಳ್ತೀನಿ. ಹೀಗೆ ಹೇಳಬೇಕಾದ್ರೆ ಅವರ ಬಿಡಿ ಕಾದಂಬರಿಗಳ ಪ್ರಸ್ತಾಪ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಒಟ್ಟು ಕಾದಂಬರಿಗಳ ಒಂದು ಮೊತ್ತ ಅಂತೀವಲ್ಲ, ಅವರೇ ಅಂತೀವಲ್ಲ, ಆ ಮೊತ್ತವನ್ನು ಗಮನದಲ್ಲಿಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಕುವೆಂಪು ಅಂಥ ಮಹಾನ್ ಕಾದಂಬರಿಕಾರರು 2 ಕಾದಂಬರಿ ಬರೆದಾಗ, 2 ಘನವಾದ ಕಾದಂಬರಿಗಳಾದಾಗ ಅವುಗಳನ್ನ ಇಟ್ಕೊಂಡು ಅವುಗಳ ಬಗ್ಗೆ ಮಾತಾಡೋದು ಒಂದು ರೀತಿ. ಮಾಸ್ತಿಯವರು ಚಾರಿತ್ರಿಕ ಕಾದಂಬರಿ 2 ಬರೆದರೂ ಕೂಡ ಚಿಕ್ಕವೀರಾಜನ ಚನ್ನಬಸವನಾಗಿ ಇಟ್ಟರು ಅವೆರಡರ ಬಗ್ಗೆ ಮಾತಾಡೋದು ಅದು ಒಂದು ಬಗೆಯದು. ಅವುಗಳ ನಡುವೆ ಒಂದು 38 ವರ್ಷಗಳ ವ್ಯತ್ಯಾಸ ಇರುತ್ತೆ. ಕುವೆಂಪು ಅವರು ಒಂದು ಕಾಲದ ಮಲೆನಾಡನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಬರೆದವರು. ಆದರೆ ಕಾರಂತರು ಒಳಗೊಂಡ ಲೋಕದ ವಿಸ್ತಾರ ಎಷ್ಟೊಂದು ವಿಶಾಲವಾದದ್ದು ಅಂತಂದರೆ, ಎಷ್ಟೊಂದು ಕಾಲವನ್ನು ಒಳಗೊಂಡಿದೆ ಅಂತಂದರೆ, ಅದನ್ನು ನೋಡುವ ಬಗ್ಗೆ ಬೇರೆಯೇ ಆಗಬೇಕಾಗಿ ಬರುತ್ತೆ. ನಾವು ಯಾವುದೋ ಒಂದು ಕಾದಂಬರಿ ಇಟ್ಕೊಂಡಿದ್ದು, ನಾವು ಮುಂಚೆ ಅಂದ್ಕೊಂಡಿದ್ದು ಮರಳಿ ಮಣಿಗೆ ಒಂದರ ಬಗ್ಗೆ ಮಾತಾಡೋಣ ಅಂತ. ಮರಳಿ ಬಗ್ಗೆ ಒಂದರ ಬಗ್ಗೆ ಮಾತಾಡಿದ್ರೆ ಕಾರಂತರಿಗೆ ಅನ್ಯಾಯ ಆಗ್ತಿತ್ತೆ ಹೊರತು ಕಾದಂಬರಿಗೆ ನ್ಯಾಯ ಮಾಡಬಹುದು. ಬಟ್ ಒಟ್ಟು ಕಾರಂತರ ಬರವಣಿಗೆಗೆ ಅದರಿಂದ ಅನ್ಯಾಯ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಕಾದಂಬರಿ ಇಟ್ಕೊಂಡು ಹೇಳ್ತೀನಿ. ನನಗನ್ಸೋದು ಮೊದಲನೇದಾಗಿ ಕಾರಂತರು ಕನ್ನಡದಲ್ಲಿ ಬಂದಿರುವ ಹಲವು ಬಗೆಯ ಕಾದಂಬರಿಗಳು, ನಾನು ಜಾನ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಕಾದಂಬರಿಯ ಪ್ರಕಾರಗಳಿದೆಯಲ್ಲ, ಹಲವು ಪ್ರಕಾರಗಳ ಮೂಲ ಮಾದರಿಗಳನ್ನು ಹಾಕ್ಕೊಟ್ಟವರು ಅಂತ ಹೇಳ್ತಾರೆ. ಆರ್ಕಿಟೈಪ್ಸ್ ಅಂತೀವಿ ಸೈಕಾಲಜಿ. ಆರ್ಕಿಟೈಪ್ಸ್ ಅಂದರೆ ಇಂಥ ಕಾದಂಬರಿ ಇದೆಯಲ್ಪ ಕನ್ನಡದಲ್ಲಿ, ಹೆಣ್ಣು ಮಕ್ಕಳಿಗಾಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಹೆಣ್ಣು ಮಕ್ಕಳ ಚಿತ್ರಗಳನ್ನು ಕೊಡ್ತಕ್ಕಂಥ ಬರಹಗಳು, ಇವೆಲ್ಲ ಎಲ್ಲಿ ಶುರು ಆಯ್ತು ಈ ಕಾದಂಬರಿಯ ಧಾರೆ ಅಲ್ಲಿದೆ ಮೂಲ. ಈ ಸಾಮಾಜಿಕವಾದ ಅನ್ಯಾಯಗಳು ಜಾತಿ ಪದ್ಧತಿಯ ಮೂಲಕವಾಗಿ, ವರ್ಣ ಪದ್ಧತಿಯ ಮೂಲಕವಾಗಿ, ವರ್ಗ ಪದ್ಧತಿಯ ಮೂಲಕವಾಗಿ ಉಂಟಾಗ್ತಕ್ಕಂಥ ಶೋಷಣೆಯ ಬಗ್ಗೆ ಬರೆದಿರ್ತಕ್ಕಂಥ ಕಾದಂಬರಿ ಧಾರೆಯ ಒಂದು ಮೂಲ ಎಲ್ಲಿದೆ? ಅಲ್ಲಿದೆ. ಈ ರೀತಿ ಮೂಲಗಳನ್ನು ಹುಡುಕ್ತಾ ಹೋದಾಗ ಹಲವು ಧಾರೆಗಳ ಮೂಲ ಎಲ್ಲಿದೆ? ಅಲ್ಲಿದೆ ಅಂತ ಕಾರಂತರನ್ನು ತೋರಿಸ್ಬೇಕು. ಇದು ಕಾರಂತರ ಕಾದಂಬರಿಗಳ ಬಹುದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥದನ್ನು ಕೆಲವು ಮೊದಲು ಹೇಳ್ತಾ ಇದ್ದೀನಿ. ಶೋಷಣೆಯನ್ನು ಕೇಂದ್ರವಾಗಿ ಹೊಂದಿದ, ವರ್ಣ ಪದ್ಧತಿಯನ್ನು ಕೇಂದ್ರವಾಗಿ ಹೊಂದಿದ ಕಾದಂಬರಿಗಳ ಧಾರೆ ಒಂದು ಕನ್ನಡದಲ್ಲಿ ಇದೆ. ಈಗಲೂ ಇದೆ. ಈಗಲೂ ನಮ್ಮಲ್ಲಿ ಬರ್ತಿರ್ತಕ್ಕಂಥ ಅನೇಕ ಬರವಣಿಗೆಗಳು ಈ ಶೋಷಣೆಗಳನ್ನು, ಈ ಒಳಗುಟ್ಟಗಳನ್ನ ಹೊಂದಿರತಕ್ಕಂಥದ್ದೇ. ಇಂಥ ಧಾರೆ 1930ರಷ್ಟು ಹಿಂದೆ ಕಾನೂರು ಹೆಗ್ಗಡತಿ ಬರೋದಕ್ಕಿಂತ ಸ್ವಲ್ಪ 3-4 ವರ್ಷ ಮುಂಚೆ ಕನ್ನಡದಲ್ಲಿ ಶುರುವಾಗಿದ್ದು ಚೋಮಂದುಡಿ ಕಾದಂಬರಿಯಿಂದ. ಅದಕ್ಕೆ ಚೋಮಂದುಡಿ ಕಾದಂಬರಿಯ ಬಗ್ಗೆ ಇವತ್ತಿಗೂ ಒಂದು ರೀತಿಯ ಚರ್ಚೆಗೆ ಅವಕಾಶ ಇದೆ. ಅವುಗಳನ್ನು ಮೆಚ್ಚುವಂತಹ, ಇಷ್ಟಪಡುವಂತಹ ಒಂದು ಸಾಧ್ಯತೆ ಅದರಲ್ಲಿದೆ. ಕಾರಂತರು ಚೋಮನ ಮಕ್ಕಳು ನಾವುಗಳು ಅಂತ ಸಿದ್ಧಲಿಂಗಯ್ಯನವರು ಒಂದು ಪದ್ಯ ಬರೀತಾರೆ. ಬಹಳ ಪ್ರಸಿದ್ಧವಾದ ಪದ್ಯ ಅದು. ಕಾರಂತರನ್ನು ಮೆಚ್ಚಿಕೊಳ್ಳುವ, ಕಾರಂತರನ್ನು ಪ್ರಶ್ನಿಸುವ ಕಥೆಗಳು. ಕಾಳ, ನೀಲ, ಗುರುವ, ಚನಿಯ, ಚೋಮನ ಮಕ್ಕಳು ನಾವುಗಳು. ಕಾಳ, ನೀಲ, ಗುರುವ, ಚನಿಯರ ಕತೆ ನಾಡಿಗೆ ಗೊತ್ತಿದೆ.
ಎಲ್ಲರೂ ಕೇಳ್ಕೊಂಬಂದಿದ್ದೀರಾ, ಚೋಮನ ಓಡ್ಕೊಂಬಂದಿದ್ದೀರಾ. ಆದರೆ ಅವ್ರು ಹೇಳ್ತಾರೆ ನೆಕ್ಸ್ಟು, ಚೋಮನ ಮಕ್ಕಳೇ ಹೇಳುವ ಕಥೆಯನ್ನು ಕೇಳಿರಿ ಸ್ವಾಮಿ ಇವತ್ತು. ಇದು ಸಮಾಜದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಇದು. ಚೋಮನ ಪರವಾಗಿ, ಬೆಳ್ಳಿಯ ಪರವಾಗಿ, ಕಾಳ ನೀಲ ಗುರುವರ ಪರವಾಗಿ ಕಾರಂತರು ಬರಿಬೇಕಾದಂಥ ಕಾಲ ಒಂದಿತ್ತು. ಅದನ್ನ ಪ್ರಾಕ್ಸಿ ರೈಟಿಂಗ್ ಅಂತಾರೆ. ಪ್ರಾಕ್ಸಿ ಯಾಕೆ ಅಂದರೆ ಮೂಲದ ಕಷ್ಟಪಡ್ತಿರೋರು ಬರೆಯೋಕೆ ಆಗ್ತಾ ಇಲ್ವಲ್ಲ, ಬರೆಯೋಕ್ಕೆ ಸಾಧ್ಯ ಇಲ್ವಲ್ಲ, ಅವ್ರ ಪರವಾಗಿ ಅವ್ರ ಬದಲಾಗಿ ಯಾರೋ ಬರಿಬೇಕಲ್ಲ, ಇಟ್ಸ್ ಪ್ರಾಕ್ಸಿ ಕಾರಂತರು ಮಾಡಿದ್ರು. ಬಟ್ ಅವ್ರಿಗೆ ಬರೆಯೋ ಅವಕಾಶ ಸಿಕ್ಕಾಗ ಸಿದ್ಧಲಿಂಗಯ್ಯನವ್ರು ಬರೆದಾಗ, ದೇವನೂರು ಮಹಾದೇವ ಬರೆದಾಗ, ಮೂಡ್ನಾಕು ಚಿನ್ನಸ್ವಾಮಿ ಬರೆದು ಎಷ್ಟೊಂದು ಜನ ಇದ್ದಾರಲ್ಲ ಅವರೆಲ್ಲ ಬರೆದಾಗ ಕಾರಂತರು ಹೇಳ್ತಾರೆ, ಸಿದ್ಧಲಿಂಗಯ್ಯನವ್ರು ಹೇಗೆ ಕೇಳಿದ್ರು, ಚೋಮನ ಮಕ್ಕಳೇ ಹೇಳುವ ಕಥೆಯನ್ನು ಕೇಳಿರಿ ಸ್ವಾಮಿ ಇವತ್ತು. ಇದು ಕರ್ನಾಟಕದ ವಾಸ್ತವದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಮೊಗಳಿ ಗಣೇಶ್ ಆಮೇಲೆ ಇನ್ನೂ ಈಗಲೂ ಬರಿತಾನೆ ಇದ್ದಾರಲ್ವ ಅದು. ಆದರೆ ಕಾರಂತರು ಚೋಮನನ್ನು ಚಿತ್ರಿಸಿದ ಬಗೆಗೂ ಈಗಿನ ಈ ದಲಿತ ಪಾತ್ರಗಳನ್ನ ಅವರೇ ಚಿತ್ರಿಸ್ತಕ್ಕಂಥ ರೀತಿಗೂ ವ್ಯತ್ಯಾಸ ಇರಬಹುದು, ಇರಬೇಕಾದ್ದೇನೆ. ಅದನ್ನ ರೈಟಿಂಗ್ ಅದನ್ನು ಇನ್ಸೈಡರ್ ಆ್ಯಂಡ್ ರೈಟಿಂಗ್ ಅದನ್ನು ಔಟ್ಸೈಡರ್ ಅನ್ನೋ ಒಂದು ಮಿತಿಯನ್ನು ಹಾಕೋತೀವಿ. ನೀನು ಒಂದು ಸಮುದಾಯದ ಒಳಗಡೆ ಇದ್ಕೊಂಡು ಅದ್ರ ಬಗ್ಗೆ ಬರೆಯೋದೊಂದಿದೆ, ಸಮುದಾಯವನ್ನು ಅಬ್ಸರ್ವ್ ಮಾಡಿಬಿಟ್ಟು ಗಮನಿಸಿ ಪರಿಶೀಲನೆ ಮಾಡಿ ಬರೆಯೋದೊಂದು ಇದೆ. ಕೆಲವು ಸಲ ಈ ಒಂದು ಅನಿವಾರ್ಯ ಆಗುತ್ತೆ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ಸಹಜವಾಗ್ತಾ ಹೋಗುತ್ತೆ. ಆದರೆ ಹೀಗೆ ಮಾಡಿದಾಗ ಇನ್ಸೈಡರಾಗಿ ನೀನು ಬರೆಯೋಕ್ಕೆ ಶುರು ಮಾಡಿದ ತಕ್ಷಣ ಔಟ್ಸೈಡರಾಗಿ ಬರೆದಿದ್ದೆಲ್ಲ ಇರ್ರೆಲೆವೆಂಟ್ ಆಗುತ್ತಾ, ಅಪ್ರಸ್ತುತ ಆಗುತ್ತಾ, ಮುಖ್ಯ ಅಲ್ಲ ಅನ್ನೋಂಗಾಗುತ್ತೆ. ಯಾಕಾಗತ್ತೆ ಹಾಗಾದರೆ? ಅವರು ಲೋಕವನ್ನು ಮಾಡಿರುವ ಆಯ್ಕೆಗಳ ಬಗ್ಗೆ ನಮ್ಗೆ ಅನುಮಾನ ಇದ್ರದ್ದು ಹೇಗೆ ನೋಡೋದು? ಈಗೇನು ಹೇಳ್ಬೋದು, ಚೋಮ ಪಾಪ ಕ್ರಿಶ್ಚಿಯನ್ ಆಗೋಕ್ಕೆ ಹೊರಟಿದ್ದ, ಕ್ರಿಶ್ಚಿಯನ್ ಆಗಿಬಿಟ್ಟಿದ್ರೆ ಭೂಮಿನೂ ಸಿಗ್ತಾಯಿತ್ತು, ಒಂದು ಸಮಸ್ಯೆ ಪರಿಹಾರ ಆಗಿಬಿಡ್ತಾಯಿತ್ತು. ಆದರೆ ಅವನು ವಾಪಸ್ ಬಂದ, ಭೂತರಾಯನಿಗೆ ದಾರಿ ಚರ್ಚಿನ ಕಡೆ ಹೋಗ್ತಾ ಭೂತರಾಯನ ಗುಡಿ ಬಂತು, ಭೂತರಾಯನ ನೋಡ್ದ, ಭಯ ಆಯಿತು, ಭೂತರಾಯ ಅವನು ವಾಪಸ್ ತಳ್ದಂಗಾಯಿತು, ವಾಪಸ್ ಬಂದುಬಿಟ್ಟ ಗುಡಿಸಲಿಗೆ ಅಂತ ಹೇಳ್ತಾರೆ. ಕಾರಂತರಾಗಿ ಮಾಡಿದಾರಪ್ಪ, ಕಾರಂತರ ಅನ್ಯಾಯ ಮಾಡಿದ್ದಾರೆ. ಅವರು ಕ್ರಿಶ್ಚಿಯನ್ನಾಗಿ ಅವನು ಹೋಗಿಬಿಟ್ಟಿದ್ರೆ, ಕ್ರಿಶ್ಚಿಯನ್ ಆಗಿದ್ದರೆ ಒಬ್ಬ ಮಗ ಗುರುವ ಹೇಗಿದ್ದರೂ ಕ್ರಿಶ್ಚಿಯನ್ ಆಗೋದ, ಬೆಳ್ಳಿ ಹೇಗಿದ್ದರೂ ಮನ್ವೇಲನ್ನ ಮದುವೆ ಆದಲು, ಇವನು ಕ್ರಿಶ್ಚಿಯನ್ ಆಗ್ಬಿಟ್ಟು ಭೂಮಿ ತೊಗೊಂಡು ಸಂತೋಷವಾಗಿರ್ಬೋದಾಗಿತ್ತಲ್ಲ. ಆದರೆ ಕಾರಂತರ ಹಂಗೆ ಬರೆದ್ರೆ ಏನಾಗ್ತಿತ್ತು? ಅದು ಆ ಕಾಲದ ಅವರ ಕ್ಷಣದ ಚೋಮನಿಗೆ ಅನ್ಯಾಯ ಆಗ್ತಾ ಇತ್ತಾ? ಕಾರಂತರ ಸ್ಪಷ್ಟವಾದ ನಂಬಿಕೆ ಇದ್ದಿದ್ದು, ಕಾದಂಬರಿಕಾರ ಸಮಾಜನ ಬದಲಾವಣೆ ಮಾಡೋದು ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಸಮಾಜ ಮಾಡಬೇಕಾದ್ರೆ ಆಗುತ್ತೆ, ಬದಲಾವಣೆ ಆಗಲಿ ಅನ್ನೋ ನನ್ನ ಆಸೆ ಇದೆ ನಿಜ. ಆದರೆ ಅವ್ರು ಯಾವ ಸ್ಥಿತಿ ಹೇಳ್ತಾ ಇದ್ದಾರೆ? ಚೋಮನಿಗೆ ಭೂಮಿ ಬೇಕು, ಭೂಮಾಲೀಕನಾದ ಸಂಕಪ್ಪಯ್ಯನಿಗೆ ಭೂಮಿ ಕೊಡೋಕ್ಕಾಗಲ್ಲ, ಅವ್ರ ಅಮ್ಮಂಗೆ ಹೆದರ್ಕೊಂಡು ಕೊಡಲ್ಲ. ಬಟ್ ಅವರ ಅಮ್ಮ, ಸಂಕಪ್ಪಯ್ಯ, ಚೋಮ ಇವರೆಲ್ಲರೂ ಕೂಡ ಒಂದು ವ್ಯವಸ್ಥೆಯ, ಒಂದು ಪದ್ಧತಿಯ ಭಾಗವಾಗಿರ್ತಕ್ಕಂಥವರು. ಕಾರಂತರ ಹೌ ಫಾರ್ ಅಹೆಡ್ ಕ್ಯಾನ್ ಹಿ ಗೋ ಇನ್ ದಟ್ ಜರ್ನಿ ಆಫ್ ಸೋಷಿಯಲ್ ಚೇಂಜ್? ಆದರೆ ಮುಖ್ಯ ಅನಿಸೋದೇನು ಅಂದರೆ, ನಮಗೆ ಕಾರಂತರಾಗಲಿ, ಪ್ರಕೃತಿ ಕಾದಂಬರಿಯನ್ನು ಬರೆದ ಶ್ರೀರಂಗರಾಗಲಿ, ದೇವಡು ಬರೆದ ಅಂತರಂಗ ಆಗಲಿ, ಇವರೆಲ್ಲರೂ ಕೂಡ ಈ ದಿಕ್ಕಿನಲ್ಲಿ ಮಾಡಿದ ಚಲನೆಗಳಿವೆಲ್ಲ ಕೂಡ ಅಂತ. ಇವೆಲ್ಲ ಕಾದಂಬರಿ ಪ್ರಕಾರದಲ್ಲಿ ಈ ದಿಕ್ಕಿನಲ್ಲಿ ಮಾಡಿದ ಚಲನೆಗಳು, ಇವು ನಡೆದು ಬಂದ ದಾರಿ ಇದು. ಆ ಒಂದು ಧಾರೆ ಸಾಮಾಜಿಕ ಅನ್ಯಾಯಗಳ ಮತ್ತು ಸಾಮಾಜಿಕ ಸುಧಾರಣೆಯನ್ನು ಕುರಿತಾದಂಥ ದಾರಿ. ಅಲ್ಲಿ ಕಾರಂತರು ತನ್ನದೇ ಆದ ದಾರಿಗಳನ್ನು ಕಳ್ಕೊಂಡಿರ್ತಾರೆ. ನವ್ಯ ಇಲ್ಲದೇ ಇದ್ದ ಕಾಲದಲ್ಲೂ ಕೂಡ ಚೋಮನ ದುಡಿಯನ್ನು ಒಂದು ದುಃಖದ ಅಭಿವ್ಯಕ್ತಿಯ ಸಾಧನವಾಗಿ ಬಳಸ್ಕೋತಾರೆ. ಎಷ್ಟೇ ದುಃಖ ಬರಲಿ, ಏನೇ ಬರಲಿ, ಚೋಮಂಗಿರೋ ದಾರಿ ಒಂದು ಕುಡಿಯೋದು, ಇಲ್ಲಿ ದುಡಿ ಬಡ್ಕೊಂಡು ಸಂತೋಷಪಡೋದು. ಆ ದುಡಿಯೇ ಅವನ ಬಿಡುಗಡೆಯ ಒಂದು ಇನ್ಸ್ಟ್ರುಮೆಂಟ್ ಆಗುತ್ತೆ. ದುಡಿನ ಯಾಕೆ ಮಾಡಬೇಕಾಗಿತ್ತು? ಕತ್ತಿ ಯಾಕೆ ಕೊಡಬಾರ್ದಾಗಿತ್ತು ಅವನ ಕೈಲಿ? ಗನ್ ಯಾಕೆ ಕೊಡಬಾರ್ದಾಗಿತ್ತು ಅನ್ನುವ ಪ್ರಶ್ನೆ ಕಾರಂತರಿಗೆ ಸಹಜವೇ, ಚೋಮನಿಗೆ ಸಹಜವೇ, ಸಾಧ್ಯವೇ, ಆ ಕಾಲದ ವಾಸ್ತವಿಕತೆಗೆ ಸಾಧ್ಯವೇ? ಅದು ಹಾಗೆ ಆಗಿದ್ದೇನನ್ನು ಒಪ್ಕೊಂಡ್ರೂ ಕೂಡ ಕಾರಂತರಾಗಿರಬೇಕು ಅಂತ ಹೇಳೋಕ್ಕಾಗತ್ತಾ? ಇದು ನಾವು ಕಾದಂಬರಿಗಳ ರಚನೆಯಲ್ಲಿ, ಕಾದಂಬರಿಗಳ ಚರಿತ್ರೆಯಲ್ಲಿ ಕೇಳ್ಕೊಳ್ಬೇಕಂತ ಪ್ರಶ್ನೆಗಳು.
ಪ್ರಿಮೆಚ್ಯೂರ್ ಸೊಲ್ಯೂಷನ್ಸ್ ಅಂತೀವಲ್ಲ, ಪ್ರಿಮೆಚ್ಯೂರ್ ಸೊಲ್ಯೂಷನ್ಸ್ನ ಹೇಗೆ ಆಫರ್ ಮಾಡೋದು, ಹೇಗೆ ತೊಗೊಳ್ಳೋದು? ಕಾರಂತರಿಗೆ ಆ ದುಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಿಂಬಾಲಿಸಮು ಅದೆಲ್ಲ ಏನೋ ಅವ್ರು ಹೇಳ್ತಾನೂ ಇರಲಿಲ್ಲ, ಹೇಳ್ತಾ ಇರಲಿಲ್ಲ ಅದ್ರ ಬಗ್ಗೆ ಅವರು. ಆದರೆ ಕಾರಂತರು ಚೋಮನ್ ದುಡಿ ಸಿನಿಮಾ ಮಾಡಿದ್ರು, ಭಾಳ ಪ್ರಸಿದ್ಧವಾದ ಸಿನಿಮಾ, ಅವಾರ್ಡು ಅದು ಇದು ಎಲ್ಲ ಬಂತು. ಕಾರಂತರನ್ನ ಒಂದೆರಡು ಪ್ರಶ್ನೆ ಕೇಳಿದ್ರಂತೆ ಮುಂಚೆ, ಡಿಸ್ಕಸ್ ಮಾಡಿದ್ರಂತೆ. ಆಮೇಲೆ ಅವ್ರನ್ನ ಬಿಟ್ಬಿಟ್ರು. ಎಷ್ಟು ದಿನ ಆಮೇಲೆ ಸಿನಿಮಾ ಆಗೋ ಅಷ್ಟು ಕಾಲ ಅವ್ರನ್ನ ಯಾರೂ ಕನ್ಸಲ್ಟ್ ಮಾಡಲಿಲ್ಲ. ಸಿನಿಮಾ ನೋಡೋಕೆ ಬರ್ತೀರಾ, ರೆಡಿಯಾಗಿದೆ ರಶಸ್ ಅಂತ ಕಾರಂತನ ಕೇಳಿದ್ರಂತೆ. ಏನು ನೋಡೋದು ಬೇಡ ಬಿಡಿ, ನಾನು ಆ ಸಿನಿಮಾ ಥಿಯೇಟ್ರಲ್ಲೇ ಕೂತ್ಕೊಂಡು ಬೇರೆಯವ್ರ ಜೊತೆಲೇ ನೋಡ್ತೀನಿ ಅಂತ ಕಾರಂತರಿಗೆ ವ್ಯಂಗ್ಯ, ಕೋಪ ಇವೆಲ್ಲ ಭಾಳ ಸಹಜವಾಗಿ ಇರ್ತಾಯಿತ್ತು. ಕೋಪ ದೊಡ್ಡ ಮೂಗಿನ ತುದಿಯಲ್ಲಿರ್ತಾರೆ ಅಂಥವ್ರೆ ಕಾರಂತರು ಅಂದ್ರಂತೆ. ಸಿನಿಮಾ ನೋಡ್ಕೊಂಬಂದ್ರಂತೆ. ಸಿನಿಮಾ ನೋಡಿದ್ರೆ ಕಾರಂತರೇ ಏನಾಯಿತು, ಏನು ಅನ್ನಿಸ್ತು ಅಂತ ಕೇಳಿದ್ರು. ನೋಡಿದೆ ಚೆನ್ನಾಗಿದೆ, ಆದರೆ ಆ ಕಾದಂಬರಿಯಲ್ಲಿ ದುಡಿ ಏನು ಮಾಡ್ತಾಯಿದೆ ಅಂತ ಕೇಳಿದ್ರು. ಅದು ತಾನ ಚೋಮನ ದುಡಿಯ ಮುಖ್ಯ ಸಂಕೇತವಾದ ದುಡಿಯನ್ನು ಕಾದಂಬರಿ ಸರಿಯಾಗಿ ಬಳಸ್ಕೊಂಡೇ ಇಲ್ವಲ್ಲ ಅನ್ನೋ ಒಂದು ಆಕ್ಷೇಪಣೆ ಆಗಿತ್ತು. ಹೀಗೆ ಕಾರಂತರು ಚೋಮನ ದುಡಿಯ ಮೂಲಕ ಒಂದು ದಾರಿಯನ್ನು ತೋರಿಸ್ಕೊಟ್ರು. ಇನ್ನೊಂದು ದಾರಿ ಯಾವುದಪ್ಪ, ಹೆಣ್ಮಕ್ಳಿಗಾಗ್ತಾ ಇರೋ ನ್ಯಾಯಗಳು. ಅದರಲ್ಲಿ ಮೂಲ ಪುರುಷ ಅನ್ಬೇಕಾ, ಮೂಲ ಸ್ತ್ರೀ ಅನ್ಬೇಕಾ, ಮೂಲ ಕಾದಂಬರಿ ಅಂತ ಇಟ್ಕೊಳ್ಳೋಣ. ಸರಸಮ್ಮನ ಸಮಾಧಿ. ಸರಸಮ್ಮನ ಸಮಾಧಿ ಯಾವ ತಂತ್ರದಲ್ಲಿ, ಕೇವಲ ತಂತ್ರದಲ್ಲಿ ಕೂಡ ಯಾವ ನಾವ್ಯ ಕಾದಂಬರಿಯನ್ನು ಕೂಡ ಪ್ರಿಕರ್ಸರ್ ಅಂತ ಕರಿಬಹುದಾತ್ತು. 64ನೇ ಇಸ್ವಿಲಿ ಸಂಸ್ಕಾರವೋ ಮುಕ್ತಿನೋ ಮತ್ತಾವುದೋ ಬಂತು ಅಂತ ಹೇಳೋಕೆ ಮುಂಚೆ ಕೂಡ ಸರಸಮ್ಮನ ಸಮಾಧಿ, ಅದಕ್ಕಿಂತ 35 ವರ್ಷ ಹಿಂದೆ ಬರೋ ಸರಸಮ್ಮನ ಸಮಾಧಿ ಇವತ್ತು ಹೋದರೆ ಎಷ್ಟು ಅದ್ಭುತವಾಗಿದೆಯಲ್ಲ ಅಂತ ಅನಿಸುತ್ತೆ. ಹೇಳ್ತಾರಲ್ಲಿ ಕಾದಂಬರಿಯ ಮೊದಲ ವಾಕ್ಯನ ಹೇಳ್ತಾ ಇರೋದು, ದಿ ವೆರಿ ಫಸ್ಟ್ ಸೆಂಟೆನ್ಸ್ ಇನ್ ದ ನಾವೆಲ್. ಸರಸಮ್ಮ ದಿನವೆಲ್ಲ ಕೆಲಸ ಮಾಡಿ ಸಂಜೆ ತನ್ನ ಹಣೆಯ ಬೆವರನ್ನು ಕೈಯಿಂದ ಒರೆಸ್ಕೊಂಡು ಕೈ ನೋಡಿಕೊಂಡಾಗ ಹಣೆಗೆ ಅಂತಿದ್ದ ಕುಂಕುಮ ರಕ್ತದಂತೆ ಕಾಣಿಸಿತು ಅನ್ನೋ ಥರ ಬರೀತಾರೆ. ದಟ್ ಕೈಂಡ್ ಆಫ್ ಐಡಿಯಾ. ಹೆಣ್ಣಿನ ಬಾಳು ಕಣ್ಣೀರು ಅಂತ ಇದ್ರೆ ಕಾರಂತರದನ್ನ ರಕ್ತ ಅಂತ ಹೇಳ್ತಾರೆ. ಹಿಂಗೆ ಅಂದ್ಕೊಂಡು ಬಂದು ಕುಂಕುಮ ಅನ್ನೋದು ರಕ್ತ ಅಂತ ಒಂದು ಅದನ್ನು ಇಂಡಿಕೇಟ್ ಮಾಡೋದಿದೆ ನೋಡಿ. ದಟ್ ಇಟ್ ಸೆಲ್ಫ್ ಈಸ್ ಎ ಲಿಟ್ರರಿ ಮಾರ್ವೆಲ್. ಇರಲಿ, ಇಡೀ ಕಾದಂಬರಿ ಒಂದು ಹೆಣ್ಣಲ್ಲ, ಅನೇಕ ಹೆಣ್ಣುಗಳು ಡಿಫೈ ಆಗೋದನ್ನು, ಗುಡಿ ಕಟ್ತಾರೆ ಸರಸಮ್ಮನಿಗೆ. ಬಲಿಯಾದವರ ಗುಡಿ ಕಟ್ಟುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪ್ರದಾಯವೇನೋ ಅನ್ನೋ ಹಾಗೆ ಅಲ್ಲಿ ಬಲಿಯಾದವರ ಸರಸಮ್ಮನ ಗುಡಿ ಕಟ್ಟಿದ್ದಾರೆ. ಸರಸಮ್ಮನ ಗುಡಿ ಹತ್ತಿರ ಸುನಾಲಿನಿ ಅಂತ ಎಷ್ಟೋ ಪೀಳಿಗೆಗಳ ನಂತರದ ಇನ್ನೊಬ್ಬ ಹೆಣ್ಣು ಮಗಳಿದ್ದಾಳೆ. ಅವರೆಲ್ಲರೂ ಅನುಭವಿಸ್ತಾ ಇರತಕ್ಕಂಥ ಬಗೆ ಬಗೆಯ ಯಾತನೆಗಳ ಮೂಲ ಇದೆಯಲ್ಲ, ಈ ಯಾತನೆಗಳ ಮೂಲ ಹೆಣ್ಣನ್ನು ಕೇಂದ್ರಿತವಾಗಿ ಮಾಡಿಕೊಂಡಂತಹ 10 ಹಲವು ಕಾದಂಬರಿಗಳ ಒಂದು ಧಾರೆನೇ ಕನ್ನಡದಲ್ಲಿ ಇದೆಯಲ್ಲ, ಅದಕ್ಕೆ ಮೂಲ ಕೃತಿ ಸರಸಮ್ಮನ ಸಮಾಧಿ ಅಂದ್ಕೊಂಡು. ಅದೇ ಕಾಲದ ಅನಾಕ್ರವರೆಲ್ಲ ಹೆಣ್ಮಕ್ಕಳ ಬದುಕನ್ನು ವೈಭವಿಸಿ, ಅವರ ತ್ಯಾಗವನ್ನು ವೈಭವೀಕರಿಸಿ ರುಕ್ಮಿಣಿ, ತಾಯಿ ಮಗಳು, ಗೃಹಲಕ್ಷ್ಮಿ ಇಂಥ ಕಾದಂಬರಿಗಳು ಬರೀತಾಯಿದ್ರು. ಅನಾಕ್ರವರ ಕಾದಂಬರಿ ಒಂದು ಹೊಸಲು ದಾಟಿದ ಹೆಣ್ಣು ಅಂತ ಬರುತ್ತೆ, ಇನ್ನೊಂದು ಮನೆ ತುಂಬಿದ ಮಹಾಲಕ್ಷ್ಮಿ ಅಂತ ಬರುತ್ತೆ. ಮನೆ ತುಂಬಿದ ಮಹಾಲಕ್ಷ್ಮಿನ ವೈಭವೀಕರಿಸ್ತಾ ಇರೋದು, ಹೊಸಲು ದಾಟಿದ ಹೆಣ್ಣನ್ನು ಸ್ವಲ್ಪ ಮಟ್ಟಿಗೆ ಕೀಳುಗಳಿತಾ ಇರೋದು. ಕಾರಂತರು ಈ ಪರಂಪರೆ ಶುರು ಮಾಡಿದ್ರೆ ಯಾವಾಗ 1930s, ಅರ್ಲಿ 40s ಇರ್ಬೋದು. ಮೂರನೇದು ತಲೆಮಾರುಗಳ ಜೀವನವನ್ನು ತೆಗೆದುಕೊಂಡು ಆ ತಲೆಮಾರುಗಳ ಜೀವನವನ್ನು ಕಟ್ಕೊಳ್ಳೋದ್ರಿಂದ ತಂದೆ ತಾಯಿ, ಮಗ ಮಗಳು, ಮೊಮ್ಮಗ ಮೊಮ್ಮಕ್ಕಳು, ಅವರ ಕುಟುಂಬಗಳು, ಈ ಒಂದು ಕುಟುಂಬವು ಬೆಳೆಯುವ ಬಗೆಯನ್ನು ಕಾಲ ಮತ್ತು ನಾಡು ಬೆಳೆಯುತ್ತಿರುವ ಬಗೆಯ ದಾಖಲೀಕರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಆಧುನಿಕತೆಯ ಪರಿಣಾಮವಾಗಿ, ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ, ಯಾವುದೋ ಮತ್ತೊಂದರ ಪರಿಣಾಮವಾಗಿ ಕರ್ನಾಟಕದ ಕರಾವಳಿಯ ಜನಜೀವನ ಹೇಗೆ ಬದಲಾಗ್ತಾ ಇತ್ತು ಅಂತ ಹೇಳೋದಕ್ಕೆ ಎತ್ನಿಕ್ ನಾವೆಲ್ಸ್ ಅಂತೀವಲ್ಲ ನಾವು, ಇದನ್ನು ಜನಾಂಗಿಕ ಕಥನಗಳು ಅಂತ ಹೇಳ್ತಾರೆ. ಈಚೆಗೆ ಬೇಕಾದಷ್ಟು ಬಂದಿದ್ದಂಥದ್ದು. ಸ್ವಪ್ನ ಸಾರಸ್ವತ, ಉಲ್ಲಂಘನೆ, ಬೇಕಾದಷ್ಟು ಹೇಳ್ಬೋದು. ನಾನು ಹೆಸರು ಹೇಳೋಕ್ಕೆ ಪ್ರಯತ್ನ ಪಡೋಲ್ಲ. ನಾನು ಈ ಕಥಾನಕಗಳ ಪರಂಪರೆ ಇದೆಯಲ್ಲ, ಅದಕ್ಕೆಲ್ಲ ಮೂಲ ಮಾದರಿ ಮರಳಿ ಮಣ್ಣಿಗೆ ಕಾರಂತರ ಅತ್ಯಂತ ಪ್ರಸಿದ್ಧವಾದ ಕಾದಂಬರಿಗಳಲ್ಲಿ ಒಂದದು. ಅದು 3 ಪೀಳಿಗೆಗಳು, ರಾಮೈತಾಳ, ಸರಸ್ವತಿ, ಪಾರ್ವತಿ,
ಲಚ್ಚ, ನಾಗವೇಣಿ, ಮತ್ತೊಬ್ಬ ರಾಮ, ಇವರೆಲ್ಲರೂ ಕನ್ನಡ ಕಾದಂಬರಿಗಳನ್ನು ಗಮನವಿಟ್ಟು ಓದುವವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿರುವ ಪಾತ್ರಗಳು. ಅಟ್ಲೀಸ್ಟ್ ಒಂದು 50 ವರ್ಷಗಳಂತೂ ರಾಜ್ಯಭಾರ ಮಾಡಿದ್ರು ಆ ಪಾತ್ರಗಳೆಲ್ಲ. ಅಂಥ ಪಾತ್ರಗಳನ್ನು ಒಳಗೊಂಡಿರುವ ಗಾಂಧಿವಾದ ಬರುತ್ತೆ, ಆಧುನಿಕತೆ ಬರುತ್ತೆ, ಕಾಲೇಜ್ ಶಿಕ್ಷಣ ಬರುತ್ತೆ. ಕಾಲೇಜ್ ಶಿಕ್ಷಣದ ಕೆಟ್ಟ ಪರಿಣಾಮ ಇರೋ ಒಂದು ಪೀಳಿಗೆ ಬರುತ್ತೆ, ಒಳ್ಳೆಯ ಪರಿಣಾಮ ಇರೋ ಇನ್ನೊಂದು ಪೀಳಿಗೆ ಬರುತ್ತೆ. ರಾಮೈತಾಳರ ಮಗ ಲಚ್ಚ ಆಧುನಿಕ ಶಿಕ್ಷಣದ ಸನ್ನಿವೇಶದಲ್ಲೇ ಹಾಳಾದರೆ, ಅವ್ರ ಮಗ ರಾಮ ಅಂಥ ಶಿಕ್ಷಣ ಪಡೆಯೋದ್ರಿಂದ ಉದ್ಧಾರ ಆಗ್ತಾ ಹೋಗ್ತಾನೆ. ಮತ್ತು ಅದ್ರ ಜೊತೆ ಗಾಂಧಿವಾದದ ಒಂದು ಎಳೆ ಆವಾಗಲ್ಲಿ ಸೇರಿಕೊಳ್ತಾ ಹೋಗುತ್ತೆ. ಇಲ್ಲಿ ಕಾರಂತರು ಕಟ್ಟಿದ ಇನ್ನೊಂದು ಪರಂಪರೆ ಇದು. ಬಟ್ ಈ ಪರಂಪರೆಗಳಲ್ಲೆಲ್ಲ ಒಂದು ನೀವು ಗಮನದಲ್ಲಿ ಇಟ್ಕೋಬೇಕಾದ್ದು ಅಂದರೆ, ಅವರು ಸೃಷ್ಟಿಸುವ ಪಾತ್ರಗಳು ಒಂದು ಟೈಪ್ ಆಗೋದಿಲ್ಲ. ಅವು ಒಂದು ರಕ್ತ ಮಾಂಸವುಳ್ಳ ಮನುಷ್ಯರಾಗಿ ಉಳಿತಾರೆ. ಈ ರೀತಿ ಕಾದಂಬರಿ ಬರಿಬೇಕಾದ್ರೆ ಒಂದು ಸಮಸ್ಯೆ ಏನು ಅಂತಂದರೆ, ನೀವು ಒಂದು ಪಾತ್ರವನ್ನು ನಿಮಗೆ ಬೇಕಾದ ಕೆಲವು ಗುಣಗಳ ಒಂದು ರೆಪ್ರೆಸೆಂಟೇಟಿವ್ ಮಾಡೋದು. ಇದು ಒಳ್ಳೆಯದರ ಪ್ರತಿನಿಧಿ, ಇವನು ಕೆಟ್ಟದರ ಪ್ರತಿನಿಧಿ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಟಗರೈಸೇಷನ್ ಅಂತೀವಲ್ಲ, ಆ ಥರದ್ದು ಮಾಡಿದಾಗ ನನ್ನ ಗೆಳೆಯರೊಬ್ಬರು ಹಿಂದೆ ಬರೆದಾಗ ಇವೆಲ್ಲ ಕಾರ್ಡ್ಬೋರ್ಡ್ ಪಾತ್ರಗಳಾಗತ್ತೆ, ರಕ್ತ ಮಾಂಸದ ಪಾತ್ರಗಳಾಗೋದಿಲ್ಲ. ಕಾರಂತರು ಯಾವತ್ತೂ ಕೂಡ ಕಾರ್ಡ್ಬೋರ್ಡ್ ಪಾತ್ರಗಳನ್ನು ಸೃಷ್ಟಿಸೋದಿಲ್ಲ. ರಕ್ತ ಮಾಂಸವುಳ್ಳ ಪಾತ್ರಗಳಾಗಿಯೇ ಆ ಮನುಷ್ಯರ ಪಾತ್ರಗಳ ಒಳತುಡಿತಗಳನ್ನು ಹೇಳುತ್ತಲೇ ಅವುಗಳ ಸಾಮಾಜಿಕ ನೆಲೆಗಳನ್ನು ಕೂಡ ಹೇಳ್ತಾ ಹೋಗುತ್ತೆ. ಮನುಷ್ಯನನ್ನು ಮರೆಯದೆ, ನಿಜವಾದ ಮನುಷ್ಯನನ್ನು ಮರೆಯದೆ ಸಾಮಾಜಿಕವಾದ ಪಾತ್ರವನ್ನು ಸೃಷ್ಟಿಸೋದಿದೆಯಲ್ಲ, ಅದು ಎಲ್ಲ ಕಾದಂಬರಿಕಾರರ ಒಂದು ದೊಡ್ಡ ಚಾಲೆಂಜ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾರಂತರು ಈ ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ವಾಸ್ತವಕ್ಕೆ ಅಂಟಿಕೊಂಡರೆ ಇದು ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು. ಅಜೆಂಡಾ ನಾವೆಲ್ಲ ಅಲ್ಲದೇ ಇದ್ದಾಗ ಇದು ಸಾಧ್ಯ ಆಗುತ್ತೆ. ಕಾರಂತರ ಅಜೆಂಡಾ ನನ್ನ ಜನಗಳ ಬದುಕನ್ನು ತೋರಿಸ್ಬೇಕು ಅಂತ ಅನ್ನೋದೇ, ಹಂಚ್ಕೋಬೇಕು ಅನ್ನೋದೇ ಆಗಿರುತ್ತದೆ. ಹೀಗೆ ಈ ಎತ್ನಿಕ್ ಕಾದಂಬರಿಗಳ ಒಂದು ಪರಂಪರೆ ಇದೆಯಲ್ಲ, ಅದನ್ನು ಹಾಕ್ಕೊಟ್ಟವರು ಕೂಡ ಕಾರಂತರು. ಮತ್ತು ಈ ಕಲಾವಿದ ಇದ್ದಾನಲ್ಲ, ಅದು ಇನ್ನೊಂದು ಜಾನ್ರ್. ಅದು ಬೇರೆ ಬೇರೆ ಕಲಾವಿದರನ್ನು, ಕಲೆಗಳನ್ನು ಕೇಂದ್ರದಲ್ಲಿಟ್ಕೊಂಡು ಆ ಕಲಾವಿದರ ಬದುಕಿಗೂ ಸುತ್ತಲಿನ ಸಮಾಜದ ಬದುಕಿಗೂ ಇರುವ ಸಂಬಂಧಗಳನ್ನು ಹೇಳುವುದರ ಮೂಲಕವೇ ಕೆಲವು ಸಾಮಾಜಿಕ ಮತ್ತು ವೈಯಕ್ತಿಕ ಸಂಗತಿಗಳನ್ನು ಹೇಳ್ತಕ್ಕಂಥದ್ದು. ಇಂಥ ಕಾದಂಬರಿಗಳನ್ನು ಕೂಡ ಕಾರಂತರು ತುಂಬ ಬರೆದರು. ನೃತ್ಯ ಕಲೆ ತಗೊಳ್ಳಿ, ಮೊಗ ಪಡೆದ ಮನ ಅಂತ ಬರೀತಾರೆ. ಪತ್ರಿಕೋದ್ಯಮ ತಗೊಳ್ಳಿ, ಒಂಟಿದನಿ ಅಂತ ಒಂದು ಕಾದಂಬರಿ ಇದೆ. ನಿಜವಾಗಲೂ ಪ್ರಾಮಾಣಿಕನಾದ ಆದರ್ಶವಾದ ಪತ್ರಕರ್ತ, ಈ ಬಿಕಮ್ಸ್ ಎ ಲೋನ್ ವಾಯ್ಸ್, ಒಂಟಿದನಿ ಅಂತ. ಹಲವು ಚಿತ್ರಕಲೆ ತಗೊಳ್ಳಿ, ಮರಳಿ ಮಣ್ಣಿಗೆ ರಾಮನೇ ಚಿತ್ರವನ್ನು ಬರೀತಕ್ಕಂಥವನು. ಹೀಗೆ ಬೇರೆ ಕಲೆಗಳು ತಗೊಂಡು ಆ ಕಲಾವಿದರ ಬದುಕನ್ನು ಸೃಷ್ಟಿಸುವ ಒಂದು ಪರಂಪರೆ ಇದೆ. ಅನಕೃವರ ಸಂಧ್ಯಾರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಕಾರದಲ್ಲಿ, ಅವರೂ ಸಂಧ್ಯಾರಾಗ, ಉದಯರಾಗ, ನಟಸಾರ್ವಭೌಮ ಈ ಥರದ್ದು ಬರೆದಿದೆ. ಬಟ್ ಅವುಗಳ ರಂಜಕತೆ, ರೋಚಕತೆಗಳ ಸ್ವರೂಪನೇ ಬೇರೆ. ಆದರೆ ಕಾರಂತರು ಏಕಕಾಲದಲ್ಲಿ ಕಲಾವಿದನ ಒಂಟಿತನ ಮತ್ತು ಕಲಾವಿದ ಸಮುದಾಯದ ಜೊತೆಯಲ್ಲಿ ಸೇರಿಕೊಳ್ಳುವ ಬಗೆ ಎರಡನ್ನೂ ಒಟ್ಟೊಟ್ಟಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಕಲಾವಿದನಿಗೂ ಅವನ ಸಮುದಾಯಕ್ಕೂ ಅವನನ್ನು ಕೇಳಿಸಿಕೊಳ್ಳುವಂತಹ ರಸಿಕ ವರ್ಗಕ್ಕೂ ಯಾವಾಗ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಮುದಾಯ ಇರುತ್ತೆ, ಸಾಮುದಾಯಿಕ ಗುಣ ಇರುತ್ತೆ, ಯಾವಾಗ ಅವ್ರು ಬೇರೆ ಆಗಿಬಿಡ್ತಾರೆ, ಬೇರೆ ಆದಾಗ ಏನಾಗುತ್ತೆ, ಇಂಥ ಪ್ರಶ್ನೆಗಳನ್ನು ಮತ್ತೆ ಒಬ್ಬ ಕಲಾವಿದ ಸ್ವಂತ ಬರೆಯುವ ದಾರಿ ಯಾವುದು, ಸ್ವಂತ ಬೆಳೆಯೋ ದಾರಿ ಯಾವುದು, ಈ ಪ್ರಶ್ನೆಯನ್ನು ಕೇಳಿಕೊಂಡು ಆ ಕಲಾವಿದರುಗಳ ಬದುಕನ್ನು ಚಿತ್ರಿಸ್ತಾ ಇದ್ದಾರೆ. ಅಂಥ ಕಾದಂಬರಿಗಳ ಒಂದು ಪರಂಪರೆ. ಆಮೇಲೆ ಭೈರಪ್ಪನವ್ರು ಕೆಲವು ಕಾದಂಬರಿ ಬರೆದ್ರು, ನಂತರ ಬರೀತಾರೆ ಬಂದಿದ್ದಾರೆ, ಈಗಲೂ ಬರಿತಾನೇ ಇರ್ತಾರೆ. ಆದರೆ ಅಗೈನ್ ದಟ್ ಜಾನ್ರ್ ಇದೆಯಲ್ಲ, ಅದು ಮತ್ತೆ ಕಾರಂತರು ಸೃಷ್ಟಿಸಿದ್ದೇನೆ. ಹಾಗೆಯೇ ಇನ್ನೂ ಒಂದು ಮೂಲ ಮಾದರಿ ಇದೆ. ಅದು ಜೀವನದ ಜೊತೆಯಲ್ಲಿ ಹೊಂದಿಕೊಳ್ಳದ ವ್ಯಕ್ತಿ ಅದರಿಂದ ದೂರ ಹೋಗುವ ಬಗೆ ಯಾವುದು. ಅಂದರೆ ವ್ಯಕ್ತಿ ತನ್ನ ಸುತ್ತಲಿನ ಬದುಕನ್ನು
ಎಸ್ಕೇಪ್ ಮಾಡ್ಕೊಂಡು ಹೊರಗಡೆ ಹೋಗ್ತಾನಲ್ಲ, ಆ ಎಸ್ಕೇಪ್ ಮಾಡ್ಕೊಂಡು ಹೊರಗಡೆ ಹೋಗ್ತಕ್ಕಂಥ ಬರವಣಿಗೆಗಳೇ ಒಂದು ಪರಂಪರೆ ಇದೆ. ಭೈರಪ್ಪನವ್ರ ನಿರಾಕರಣೆ ಬೇಕಾದಷ್ಟಿದೆ ಅಂತದೆ. ಭೈರಪ್ಪನವ್ರು ಮಾತ್ರ ಅಲ್ಲ, ಅಲ್ಲಿ ಹಲವು ಎಲ್ಲ ಕಾಲದ ಕಲಾವಿದರು ಬರ್ಕೊಂಡು ಹೋಗಿದ್ದಾರೆ. ಮನೆ ಬಿಟ್ಟು ಹೋಗೋದು, ಈ ಮನೆ ಬಿಟ್ಟು ಹೋದವ್ರು ಬದುಕಿದೆಯಲ್ಲ, ಮಾಸ್ತಿ ಅವರ ಕೆಲವು ಕಥೆಗಳನ್ನೂ ಇದೇ ಹೇಳುತ್ತೆ. ಈ ಮನೆ ಬಿಟ್ಟು ಹೋದವ್ರನ್ನ ಕಾರಂತರು ಹೇಗೆ ನೋಡ್ತಾರೆ? ಮನೆ ಬಿಟ್ಟೋದವರು ಬದುಕನ್ನು ಕಟ್ಟಿಕೊಳ್ಳಬಹುದು, ಮನೆ ಬಿಟ್ಟೋದವರು ತುಂಬ ಪಲಾಯನವಾದಿಗಳಾಗಿ ಹೋಗಿರಬಹುದು, ಜೀವನವನ್ನು ನಿರ್ವಹಿಸಲಾರದೆ ಹೋಗಿರಬಹುದು, ಜೀವನವನ್ನು ಸಹಿಸಲಾರದೆ ಹೋಗಿರಬಹುದು. ಎರಡಿದೆ. ನೀನು ಬದುಕ್ತಕ್ಕಂಥ ಪರಿಸರ ನಿನಗೆ ಉಸಿರು ಕಟ್ಟಿಸಬಹುದು ತನ್ನ ವೃಕ್ಷತೆಯಿಂದ, ತನ್ನ ಜಡತನದಿಂದ, ಅಥವಾ ನೀನು ಬದುಕಿರ್ತಕ್ಕಂಥ ಪರಿಸರದಿಂದ ದೂರವಾದರೆ ನಿನಗೆ ಅರಳುವ ಅವಕಾಶಗಳು ಸಿಕ್ಕಬಹುದು, ನೀನು ನಿನ್ನನ್ನು ನೀನು ಕಂಡುಕೊಳ್ಳುವ ಅವಕಾಶ ಸಿಗ್ತಾ ಹೋಗ್ಬೋದು. ಕಾರಂತರು ಎಲ್ಲ ಬಗೆಗಳನ್ನು ನೋಡಿದ್ರು ಅವರು. ಒಬ್ಬ ಮನೆ ಬಿಟ್ಟು ಹೋದೊಂದು ದೊಡ್ಡ ಸನ್ಯಾಸಿ ಆಗಿಬಿಟ್ಟು, ಸ್ವಾಮಿ ಆಗಿಬಿಟ್ಟು, ಭೂಮಿಗಿಳಿದು ಬಂದ ಭಗವಂತನಾಗಿ ನಡೆಯೋಕ್ಕೆ ಶುರು ಮಾಡಿ ಏನು ಮಾಡೋದು? ಕಾರಂತರ ಸನ್ಯಾಸಿಯ ಬದುಕು ಅನ್ನೋ ಕಾದಂಬರಿ ಇದನ್ನು ತುಂಬ ಚೆನ್ನಾಗಿ ಹೇಳುತ್ತೆ. ನಾನು ಮಿಡ್ಲ್ ಸ್ಕೂಲಲ್ಲಿದ್ದ, ನಮ್ಮಲ್ಲಿದ್ದ 3 ಪುಸ್ತಕ ಇತ್ತು ನಮ್ಮಲ್ಲಿ ಅವಾಗ. ಅದರಲ್ಲಿ ಒಂದು ಈ ಸನ್ಯಾಸಿಯ ಬದುಕು ಕಾದಂಬರಿ, ಅದು ಹೇಗೋ ಬಂದು ಸೇರಿಕೊಂಡಿತ್ತು. ನಾನೊಂಥರ ಬಾಯ್ಪಾಠ ಆಗೋಷ್ಟು ಸರಿ ಇದನ್ನ ಓದಿದ್ದೀನಿ ಈ ಕಾದಂಬರಿ ನಾನು. ಅಲ್ಲೆಲ್ಲ ಕೂಡ ಕಾರಂತರು ಚಿತ್ರಿಸುವಂತಹ ಒಂದು ಲಕ್ಷಣ ಏನು ಅಂದರೆ, ನಾನು ಆಗಲೇ ಹೇಳೋದಕ್ಕೆ, ಅವ್ರಿಗೆ ಹಳೆಯ ಕಾಲದ ಬದುಕಿನಲ್ಲಿ ಆಗ ಇದ್ದಂತಹ ಹಿರಿಯ ಪಾತ್ರಗಳ ಬಗ್ಗೆ ಇರತಕ್ಕಂಥ ಒಂದು ಅದ್ಭುತವಾದ ಆಕರ್ಷಣೆ. ಈ ಆಕರ್ಷಣೆಯನ್ನು ನೀವು ಮಾಸ್ತಿಯವರ ಕಥೆಗಳಲ್ಲೂ ನೋಡ್ಬೋದು, ಕಾರಂತರ ಬರವಣಿಗೆಲ್ಲೂ ನೋಡ್ಬೋದು. ಅವರಿಬ್ಬರು ಪರಸ್ಪರ ವಿರುದ್ಧ ಅನಿಸುತ್ತೆ ಹಾಗೆ ನೋಡೋಕೆ ಹೋದರೆ, ಆಲೋಚನಾ ಕ್ರಮದಲ್ಲಿ ನೋಡಿದ್ರೆ. ಆದರೆ ಆ ಕಥೆಗಳನ್ನ ನೋಡಿದಾಗ ಯಾವ ಕ್ಯಾರೆಕ್ಟರ್ ಹೆಚ್ಚು ಇಂಟಿಗ್ರೇಟೆಡ್ ಆಗಿ ಗಟ್ಟಿಯಾಗಿದ್ದಾನಪ್ಪ ಪಾತ್ರ, ನಂಬಿಕೆಗೆ ಅನುಗುಣ ನಡ್ಕೋತಾನೆ, ಪ್ರಾಮಾಣಿಕನಾಗಿದ್ದಾನೆ, ಇತ್ಯಾದಿ ಇತ್ಯಾದಿ ಅಂದ್ಕೊಳ್ಬಹುದಾದರೆ ಅವ್ರು ಯಾಕೆ ಹಳೆ ಪೀಳಿಗೆಗೆ ಸೇರಿದವರಾಗಿರ್ತಾರೆ? ಮರಳಿ ಮಣ್ಣಿಗೆ ಅಂತ ಕಾದಂಬರಿಲಿ ಮೊಮ್ಮಗನಾದ ರಾಮನಿಗಿಂತ, ಮಗನಾದ ಲಚ್ಚನಿಗಿಂತ ತಾತನಾದ ರಾಮೈತಾಳನೇ ಗಟ್ಟಿ ಪಾತ್ರ ಅನಿಸುತ್ತೆ. ಹೆಣ್ಮಕ್ಳ ವಿಷಯ ಬಂದಾಗ ಪಾರ್ವತಿ, ಸರಸ್ವತಿ, ಅವರ ಸೊಸೆಯಾದ ನಾಗವೇಣಿ ಬಗ್ಗೆನೂ ಅದೇ ಗೌರವ ತೋರಿಸ್ತಾರೆ. ಅವರೆಲ್ಲ ಭಾಳ ಹಿರಿಯರು. ಈ ಲೇಖಕರಿಗೆ ಕಿರಿಯ ಪಾತ್ರಗಳ ಬಗ್ಗೆ, ತರುಣ ಪಾತ್ರಗಳ ಬಗ್ಗೆ, ಅವರು ಪ್ರತಿನಿಧಿಸ್ತಕ್ಕಂಥ ಗುಣಗಳ ಬಗ್ಗೆ ಯಾಕೆ ಒಂದು ರೀತಿಯ ಅಸಹನೆ ಇದೆ, ಅತೃಪ್ತಿ ಇದೆ? ನನಗನ್ಸುತ್ತೆ ಇದು ನಾವು ಸಮಾಜವನ್ನು ನೋಡುವ ರೀತಿಯನ್ನು ಕೂಡ ಹೇಳ್ತಾ ಇರುತ್ತೆ. ಕೇವಲ ಇದು ಕಾದಂಬರಿ ಬರೋ ಪಾತ್ರಗಳ ಪ್ರಶ್ನೆ ಅಲ್ಲ ಇದು. ದಿ ವೇ ಯು ಲುಕ್ ಅಟ್ ದ ವರ್ಡ್, ವೇ ಯು ಲುಕ್ ಅಟ್ ದಿ ಚೇಂಜಸ್. ಈಗ ನೋಡಿ, ಆಧುನಿಕತೆ ಅಂತ ನಾವು ಕರಿತೀವಲ್ಲ, ಮಾಡರ್ನಿಟಿ ಅಂತ ಕರಿತೀವಲ್ಲ, ಈ ಮಾಡರ್ನಿಟಿಯ ಹಲವು ಬಗೆಗಳನ್ನು ಒಳಗೊಳ್ತಕ್ಕಂಥ ಜನ ದುರ್ಬಲರಾದರೋ ಶಕ್ತಿವಂತರಾದರು? ಇಲ್ಲಿ ದುರ್ಬಲ ಶಕ್ತಿ ಅನ್ನೋದು ನಾನು ಫಿಸಿಕಲ್ ಸ್ಟ್ರೆಂತ್ ಹೇಳ್ತಿಲ್ಲ, ನಿಮ್ಗೆ ಗೊತ್ತಿದೆ. ಅವರ ವ್ಯಕ್ತಿತ್ವ ದುರ್ಬಲವಾಯಿತೋ, ಗಟ್ಟಿಯಾಯಿತೋ, ಹೆಚ್ಚು ಆರೋಗ್ಯಶೀಲವಾಯಿತೋ? ಕನ್ನಡದ ಮುಖ್ಯವಾದ ಲೇಖಕರನ್ನ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಎಷ್ಟೋ ಸಲ ನಮಗೆ ಅವರ ಒಲವು ಹಳೆಯ ಹಿರಿಯ ಪಾತ್ರಗಳ ಗಟ್ಟಿತನದ ಬಗ್ಗೆ, ನಂತರ ಬಂದಂಥ ಪಾತ್ರಗಳ ದುರ್ಬಲತೆಯ ಕಡೆ ಇದ್ದರೆ ಅದು ಒಂದು ಆ್ಯಟಿಟ್ಯೂಡ್ನ ತೋರಿಸ್ತಾ ಹೋಗುತ್ತೆ. ಇಲ್ಲ, ಎಲ್ಲ ಕಾಲದ ಪಾತ್ರಗಳು ಕೂಡ ಹೀಗೆಯೇ ಗಟ್ಟಿಗರು ಅಥವಾ ಇಲ್ಲದಿದ್ದರೆ ದುರ್ಬಲರು, ಎಲ್ಲ ಕಾಲದಲ್ಲಿ ಎಲ್ಲ ಥರ ಇರುತ್ತೆ ಅಂದರೆ ಇನ್ನೊಂದು ಆ್ಯಟಿಟ್ಯೂಡು. ಇಲ್ಲ, ನಮ್ಮ ಕಾಲದ ಪಾತ್ರಗಳು ಹೆಚ್ಚು ಗಟ್ಟಿಯಾಗಿದ್ದಾರೆ, ಹೆಚ್ಚು ಸಹಜವಾಗಿದ್ದಾರೆ, ವಾಸ್ತವನ ಇವತ್ತಿನ ಸವಾಲುಗಳನ್ನ ಹೆಚ್ಚು ಶಕ್ತಿಯಾಗಿ, ಸರಿಯಾಗಿ, ಧೀರವಾಗಿ ಎದುರಿಸ್ತಾ ಇದ್ದಾರೆ, ಬದಲಾವಣೆಗೆ ಒಡ್ಕೊಂಡಿದ್ದಾರೆ. ಇದು ಇನ್ನೊಂದು ಬಗೆಯ ದೃಷ್ಟಿಕೋನ. ಇವು ಲಂಕೇಶ್ ಅವರ ಕಥೆಗಳನ್ನ, ಕಾದಂಬರಿಗಳನ್ನು ಓದಿದ್ರೆ ಈ ಕಿರಿಯರ ಬಗೆಗಿನ ಈ ನಂಬಿಕೆ ಹೆಚ್ಚಿಗೆ ಇದೆ. ಅಲ್ಲಿ ಹಿರಿಯರ ಬಗ್ಗೆ ಇರ್ಬೋದು, ಆದರೆ ಹಿರಿಯರಷ್ಟೇ ಅಥವಾ ಕೆಲಸ ಹಿರಿಯರಿಗಿಂತ ಹೆಚ್ಚಾಗಿ ಕಿರಿಯರು ವ್ಯಕ್ತಿತ್ವದ ಗಟ್ಟಿತನವನ್ನು, ವ್ಯಕ್ತಿತ್ವದ ಆರೋಗ್ಯವನ್ನು, ವ್ಯಕ್ತಿತ್ವದ ಹೊಂದಿಗೆ ಬಾಳುವ ಗುಣವನ್ನು ತೋರಿಸ್ತಾರೆ ಅಂತ ಅಂದ್ಕೊಂಡ್ರೆ ಇದು ಕೇವಲ ಲೋಕವನ್ನು ಹೇಳ್ತಾ ಇರಲ್ಲ, ಅದು ಹೇಳ್ತಾ ಇರೋದು ಲೋಕವನ್ನು ನೋಡ್ತಾ ಇರ್ತಕ್ಕಂಥ ಲೇಖಕನ ಲೋಕವನ್ನು ಮತ್ತು ಲೇಖಕನ ನಿಲುವುಗಳನ್ನು ಕೂಡ ಹೇಳ್ತಾ ಇರುತ್ತೆ.
ಕಾರಂತರ ಬರಹಗಳನ್ನು ಹೀಗೂ ನೋಡುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸನ್ಯಾಸಿಯ ಬದುಕು ಅಥವಾ ಪಲಾಯನ ಪರವಾಗಿ ಹೇಳೋದ್ರಿಂದ ಏನಾಯಿತು ಅಂದರೆ, ಕಾರಂತರಿಗೆ ಧರ್ಮ, ಅಧ್ಯಾತ್ಮ ಅನ್ನುವ ಸಾಧ್ಯತೆಗಳ ದಿಟವನ್ನೇ ಡಿಸ್ಮಿಸ್ ಮಾಡುವಷ್ಟು ಗಟ್ಟಿಯಾಯಿತು. ಹಾಗಾಗಿ ನೀವು ಅವರ ಕಾದಂಬರಿಗಳಲ್ಲಿ ದೇವರನ್ನು, ಧರ್ಮವನ್ನು ನಂಬಿದ ಒಳ್ಳೆಯ ಮನುಷ್ಯರನ್ನು ನೋಡ್ಬೋದೇ ಹೊರತು ದೇವವನ್ನು, ಧರ್ಮವನ್ನು ನಂಬಿದ ಧಾರ್ಮಿಕ ಪುರುಷರನ್ನು ನೋಡೋಕ್ಕಾಗಲ್ಲ ಅಲ್ವಾ. 40 ಕೃತಿ ನೋಡಿದ್ರೂ ಕೂಡ ಧರ್ಮ ನಂಬ್ಕೊಂಡು ಒಳ್ಳೆಯವನು ಆಗಿರ್ತಕ್ಕಂಥ, ಧರ್ಮ ನಂಬ್ಕೊಂಡಲ್ಲ, ಧರ್ಮವನ್ನೇ ಒಂದು ತನ್ನ ಬಂಡವಾಳವಾಗಿ ಇಟ್ಕೊಂಡು ಒಳ್ಳೆಯವನಾಗಿರ್ತಕ್ಕಂಥ ಪಾತ್ರ ನಿಮ್ಗೆ ಹುಡುಕಿದ್ರೂ ಸಿಕ್ಕೋದಿಲ್ಲ. ಆದರೆ ನಂಬಿಕೆ ಇದೆಯಲ್ಲ, ಈ ನಂಬುವ ಗುಣ ಇದೆಯಲ್ಲ, ಆ ನಂಬಿಕೆಗೆ ನಾವು ನಂಬಿಕೆಯಾಗಿ ನೋಡೋದಿಲ್ಲ, ನಂಬಿಕೆಯನ್ನು ಮನುಷ್ಯರ ನಡುವಿನ ಪ್ರೀತಿಯಾಗಿ ನೋಡ್ತಾರೆ. ದಿ ಟ್ರಾನ್ಸ್ಫಾರ್ಮೇಷನ್ ಆಫ್ ರಿಲಿಜಿಯಸ್ ಅಟ್ಯಾಚ್ಮೆಂಟ್ ಇಂಟು ಲವ್ ಫಾರ್ ಅದರ್ ಹ್ಯೂಮನ್ ಬೀಯಿಂಗ್ ಇದೆಯಲ್ಲ, ಇದು ಮಾನವತಾವಾದದ ಒಂದು ದೊಡ್ಡ ಸಾಧನೆಯೇ, ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಕಾರಂತರ ಕಾದಂಬರಿಗಳ ಪಾರ್ವತಿ, ಸರಸ್ವತಿ ಇವರೆಲ್ಲ ದೈವ ಭಕ್ತರು, ದೈವ ನಂಬಿದಕ್ಕಿಂತ ಹೆಚ್ಚಾಗಿ ಎಲ್ಲ ಒಳ್ಳೆ ಮನುಷ್ಯರು, ಪ್ರೀತಿ ವಿಶ್ವಾಸ ಇಟ್ಕೊಂಡು ಯಾರು ಸುತ್ತಮುತ್ತಲವರು ನಮಗೆ ಸ್ಟ್ರೈಕ್ ಆಗೋದು. ಈ ಒಂದು ಗುಣ ಇದೆ ನೋಡಿ, ಯಾವುದನ್ನು ಹೇಗೆ, ಯಾಕೆ ಒಳಗಿಡಬೇಕು, ಹೊರಗಿಡಬೇಕು ಅನ್ನೋ ಪ್ರಶ್ನೆಯನ್ನು ಗಂಭೀರವಾಗಿ, ಚೂರು ಆಳವಾಗಿ ಕೇಳಿಕೊಳ್ಳದ್ದರಿಂದನೇ ಭಕ್ತಿ, ಅನುಭವ, ಅಧ್ಯಾತ್ಮ ಈ ಎಲ್ಲ ಸಂಗತಿಗಳನ್ನು ಸಾರಾಸಗಟ್ಟಾಗಿ ನಿರಾಕರಣೆ ಮಾಡೋಕ್ಕೆ ಕಾರಂತರಿಗೆ ಸಾಧ್ಯ ಆಯಿತು. ಅದೇ ಬೇಂದ್ರೆ ಹಂಗೇನೆ ಕುವೆಂಪು ಅಥವಾ ಮಾಸ್ತಿ ಅಥವಾ ಈವನ್ ಅನಂತಮೂರ್ತಿಯವರ ಬೆಳವಣಿಗೆ ಒಂದು ಸುದೀರ್ಘವಾದ ಅವರ ಬದಲಾವಣೆಯ ಚರಿತ್ರೆಯನ್ನು ನೋಡಿದಾಗ, ಮೊದಲ ಕಾದಂಬರಿಗಳ ಅನಂತಮೂರ್ತಿಯಿಂದ ಕೊನೆ ತನಕ ನೋಡಿದಾಗ ಅವರಲ್ಲೂ ಕೂಡ ಈ ಕುತೂಹಲ ಇದೆ ಅವರಲ್ಲಿ. ಸಂಸ್ಕಾರದಂಥ ಕಾದಂಬರಿ ಬರೆದಾಗಲೂ ಅಲ್ಲಿ ನಾರಣಪ್ಪನನ್ನು ಚಿತ್ರಿಸಿದ ಹಾಗೇ ಮಹಾಬಲ ಅಂತ ಒಂದು ಕ್ಯಾರೆಕ್ಟರ್ ಕೂಡ ಅವರು ಚಿತ್ರಿಸ್ತಾ ಹೋಗ್ತಾರೆ. ಮಹೇಶ್ವರಯ್ಯ ಅಂತ ಇನ್ನೊಬ್ಬ ಅವಧೂತ ಇನ್ನೊಂದು ಕಾದಂಬರಿ ಬರ್ತಾನೆ, ಅವಸ್ಥೆಯಲ್ಲಿ ಮತ್ತೊಬ್ಬ ಅಂತವನೇ ಬರ್ತಾನೆ. ಸೊ ಅವರ ಕಾದಂಬರಿಗಳೆಲ್ಲದರಲ್ಲಿಯೂ ಕೂಡ ನಿಗೂಢವಾದ, ತಿಳಿಯಲಾಗದ ಯಾವುದೋ ಒಂದು ಲೋಕ ಇದೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಈ ತಿಳಿಯಲಾಗದ ಲೋಕ ಇದೆ ಅಂತ ಅಂದ್ಕೊಳ್ಳೋದು ಮೂಢನಂಬಿಕೆ ಏನಲ್ಲ. ಕಾರಂತರ ವಾಸ್ತವ ಕಂಟಿದ ಗುಣ ಇದನ್ನು ಸಂಪೂರ್ಣವಾಗಿ ಹೊರಗೊಟ್ಟಿದ್ದರಿಂದ ಕುವೆಂಪು ಅವರಿಗೆ ಕಾದಂಬರಿಗಳಲ್ಲಿ ಸಾಧ್ಯವಾದದ್ದು ಯಾವುದೋ ಒಂಚೂರು ಇವರ ಕಾದಂಬರಿಗಳ ಪರಿಧಿಯಿಂದ ಹೊರಗಡೆ ಉಳಿತಾ ಅನ್ನೋ ಅನುಮಾನ ನಮಗೆ ಬರುತ್ತೆ. ಮಾರ್ಕ್ವೆಸ್ ಅಂತ ಅವರು ಬರೆಯುವ ರೀತಿಯಲ್ಲಿ ಅದನ್ನು ಸಾಧಿಸಿಬಿಡ್ತಾರೆ, ಹೊರಗಿಟ್ಟಿದ್ದನ್ನು ಒಳಗೆ ತಗೊಳ್ಳೋ ಗುಣನ. ಯುರೋಪಿನ ಹಲವು ಕಾದಂಬರಿಕಾರರು, ಆಫ್ರಿಕಾದ ಹಲವು ಕಾದಂಬರಿಕಾರರಿಂದ ಸಾಧಿಸ್ತಾ ಹೋಗ್ತಾರೆ. ಆದರೆ ಕಾರಂತರ ದಾರಿ ಅಲ್ಲಿ ಇಕ್ಕಟ್ಟಿನ ದಾರಿ ಆಯಿತಾ ಅಂತನ್ನೋದು. ಹೀಗೆ ಕಾರಂತರು ಕನ್ನಡ ಕಾದಂಬರಿಯ ಬೆಳವಣಿಗೆಯ ಹಲವು ಧಾರೆಗಳನ್ನು ಹುಟ್ಟಿಸಾಕಿದವರು ಅಂತ. ಇದೇನು ಕಮ್ಮಿ ಸಾಧನೆ ಅಲ್ಲ. ಮತ್ತು ಆ ಹಾದಿಯಲ್ಲಿ ಅವರೇ ನಡ್ಕೊಂಡು ಬಂದರು. ಮತ್ತೆ ಅದು ಮುಖ್ಯವಾದ್ದೇ. ಕಾರಂತರು ಅವರು ಒಂದು ಹಾಕಿಕೊಟ್ಟ ದಾರಿಯಲ್ಲಿ ನಂತರ ಬಂದ ಕಾದಂಬರಿಕಾರ ಬರಿತಾ ಹೋದ ಹಾಗೆ ಸ್ವತಃ ಕಾರಂತರೇ ಬರಿತಾ ಹೋಗಿದ್ದಾರೆ. ಅದು ಬರೆಯೋ ರೀತಿಯಲ್ಲಿ ಮತ್ತೆ ಬದಲಾವಣೆ ಆಗ್ತಾ ಹೋಗಿರುತ್ತೆ. ಅವ್ರ ನಿಲುವುಗಳು ಮತ್ತು ಅವ್ರು ಕಂಡಂಥ ವರ್ತಮಾನ ನಿಲುವುಗಳ ಬದಲಾವಣೆಯನ್ನು ತರ್ತಾ ಹೋಗಿರುತ್ತೆ. ಉದಾಹರಣೆಗೆ ಕಾರಂತರ ಕಾದಂಬರಿಗಳ ಸ್ತ್ರೀಲೋಕವನ್ನು ತೆಗೆದುಕೋಬೋದು. ಅದನ್ನು ಸ್ವಲ್ಪ ಮುಖ್ಯವಾದ ಸಂಗತಿ ಆದ್ದರಿಂದ ಅದನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ ಇಲ್ಲಿ. ಹೆಣ್ಣು ಮಕ್ಕಳ ಲೋಕದ ಬಗ್ಗೆ ಬಂದಾಗ ಕಾರಂತರ ಒಟ್ಟು ಕಾದಂಬರಿಗಳ ಒಂದು ಪ್ಯಾಟ್ರನ್ಗಳನ್ನು, ಮಾದರಿಗಳನ್ನು ಗಮನಿಸಿದಾಗ ವಿದ್ಯಾವಂತ ಮಹಿಳೆಯರು, ಉದ್ಯೋಗಸ್ಥ ಮಹಿಳೆಯರು, ಗೃಹಿಣಿಯರು, ವಿಧವೆಯರು ಮತ್ತು ಬದುಕಿನ ಬೇರೆ ಬೇರೆ ಸನ್ನಿವೇಶಗಳನ್ನು ಅದನ್ನು ಎದುರಿಸಬೇಕಾಗಿ ಬಂದಂಥ ಬೇರೆ ಬೇರೆ ಹೆಣ್ಮಕ್ಕಳು, ಮಂಜುಳೆಯಂತಹ ವೇಶ್ಯೆಯ ಕಥಾನಕ, ಮುಖಜ್ಜಿಯಂತಹ ಮುದುಕಿಯ ಕಥಾನಕ, ಎಲ್ಲ ಪಾತ್ರಗಳ ಒಂದು ಇಡೀ ಲೋಕ ಇದೆಯಲ್ಲ, ಈ ಲೋಕವನ್ನು ನೋಡಿ ತೀರ್ಮಾನಕ್ಕೆ ಬರುವುದು ಬಹಳ ಮುಖ್ಯವಾದ ಸಂಗತಿ ಅಂತ ಕಾಣುತ್ತೆ. ನಮಗೆ ಮೇಲ್ನೋಟಕ್ಕೆ ಹೋದಾಗ ಅನಿಸುತ್ತೆ ಕಾರಂತರಿಗೆ ಉದ್ಯೋಗಸ್ಥ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ನಂಬಿಕೆ ಇಲ್ಲ.
ಕಾರಂತರ ಹಲವು ಕಾದಂಬರಿ ಕೆಲಸಕ್ಕೆ ಸೇರಿದ ಹೆಣ್ಮಕ್ಳನ್ನ ಅವ್ರು ಹೇಗೆ ಚಿತ್ರಿಸ್ತಾರೆ ಅಂದರೆ ಏನಪ್ಪ ಹೀಗಾಯಿತು ಅಂತ ಅನ್ನಿಸ್ತಾ ಇರುತ್ತೆ. ಒಡ ಹುಟ್ಟಿದವರು ಅಂತ ಒಂದಿದೆ, ಜಗದೋದ್ಧಾರನ ಅಂತ ಒಂದು ನೋಡಬೇಕು. ಅಪ್ಪದ ಕಾದಂಬರಿಗಳನ್ನ ನಿರ್ದಿಷ್ಟವಾಗಿ ನನ್ನ ಯಾವ ಭಾಷಣ ಕೂಡ ಕಾರಂತರ ಕಾದಂಬರಿಗಳ ಓದಿಗೆ ಒಂದು ಸಬ್ಸ್ಟಿಟ್ಯೂಟ್ ಅಲ್ಲ, ಆಲ್ಟರ್ನೇಟಿವ್ ಅಲ್ಲ. ಆ ಕಾದಂಬರಿ ನೀವು ಓದಿದಾಗಲೇ ಕಂಡುಕೊಳ್ಳೋ ಸತ್ಯಗಳು ಬೇಕಾದಷ್ಟು ಇರುತ್ತೆ. ಇರಲಿ, ಉದ್ಯೋಗ ಮತ್ತು ವಿದ್ಯೆ ಹೆಣ್ಣು ಮಕ್ಕಳಿಗೆ ಏನು ಮಾಡುತ್ತದೆ ಅನ್ನೋದನ್ನು ಗಂಡು ಲೇಖಕರು ಹೇಗೆ ಕಂಡಿದ್ದಾರೆ, ಲೇಖಕಿಯರು ಹೇಗೆ ಕಂಡಿದ್ದಾರೆ, ಮತ್ತು ಈ ತಿಳುವಳಿಕೆ ಪೀಳಿಗೆಯಿಂದ ಪೀಳಿಗೆಗೆ ಹೇಗೆ ಬದಲಾವಣೆ ಆಗ್ತಾ ಬಂದಿದೆ ಅನ್ನೋದು ಬಹಳ ಕುತೂಹಲಕರವಾದ ಒಂದು ಅಧ್ಯಯನದ ವಸ್ತು ಅಂತ ಕಾಣುತ್ತೆ. ನೋಡಿ, ನಾವಿರೋ ಸನ್ನಿವೇಶದ ಉದಾಹರಣೆಗೆ ಮುಂಬೈನಲ್ಲಿ ಇದ್ದಂತಹ ಯಶವಂತ್ ಚಿತ್ತಾಲ್ರು ಅಥವಾ ಯಾಸರಾಯ್ ಬಲ್ಲಾಳರು ಇಂಥ ಲೇಖಕರು ಉದ್ಯೋಗಸ್ಥ ಮಹಿಳೆಯರ ಬಗ್ಗೆ ತೋರಿಸಿದಂತಹ ಸಹಾನುಭೂತಿಯನ್ನು, ಅಂಡರ್ಸ್ಟ್ಯಾಂಡಿಂಗ್ನ ಬೆಂಗಳೂರು ಮೈಸೂರು ಕಡೆಯವರು ಯಾಕೆ ತೋರಿಸಲಿಲ್ಲ? ಭೈರಪ್ಪನವ್ರ ಕಾದಂಬರಿಗಳು, ಮತ್ತಾರ್ದವ್ರ ಕಾದಂಬರಿಗಳು ಎಲ್ಲ ಕಡೆಯೂ ಕೂಡ ಈ ವಿದ್ಯೆ ಮತ್ತು ಉದ್ಯೋಗಕ್ಕೂ ಹೆಣ್ಣಿಗೂ ಮಧ್ಯೆ ಈ ಒಂದು ಅಸಹನೆ ಯಾಕೆ ಹುಟ್ಟುಕೋತು? ನಿಜಕ್ಕೂ ನಮಗೆ ಹೆಣ್ಣು ಮಕ್ಕಳ ಮಾದರಿಗಳು ಅಂದರೆ ಐಡಿಯಲ್ ಮದರ್ಸ್ ಅಷ್ಟೇನಾ? ಐಡಿಯಲ್ ಕಂಪ್ಯಾನಿಯನ್ ಅಂದರೆ ದಿ ಮಾಡೆಲ್ ಆಫ್ ಸ್ಯಾಕ್ರಿಫೈಸ್ ಅಷ್ಟೇನಾ? ನಿಜವಾಗ್ಲೂ ಅನಿಸುತ್ತೆ, ನಾವು ದಲಿತರ ಬಗ್ಗೆ ಚರ್ಚೆ ಮಾಡುವ ಹಾಗೇ ಹೆಣ್ಣುಮಕ್ಕಳಿಗಾಗಿರ್ತಕ್ಕಂಥ ಅವರ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅವುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಅನೇಕ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಆದರೆ ಕಾರಂತರ ಹೆಣ್ಣುಮಕ್ಕಳನ್ನ ಒಟ್ಟಿಗೆ ನೋಡಿದಾಗ ಏನನ್ನಿಸುತ್ತೆ? ಕಾರಂತರು ಆ ಹಲವು ಪಾತ್ರಗಳನ್ನ ವಿಕ್ಟಿಮ್ಸ್ ಆಗಿ ನೋಡ್ತಾರೆ. ಮತ್ತು ವಿಕ್ಟಿಮ್ಸ್ನ ನೋವನ್ನು, ಕಷ್ಟವನ್ನು, ಆ ಕಷ್ಟಕ್ಕೆ ಕಾರಣಗಳನ್ನು ಅತ್ಯಂತ ಆಳವಾಗಿ ತಮ್ಮ ತಿಳುವಳಿಕೆಯಿಂದ, ತಮ್ಮ ಭಾಷಿಕ ಶಕ್ತಿಯಿಂದ, ತಾವು ಚಿತ್ರಿಸುವ ಘಟನೆಗಳಿಂದ ತೋರಿಸ್ತಾ ಹೋಗ್ತಾರೆ. ಆದರೆ ಅವರು ಕಂಡುಕೊಳ್ತಕ್ಕಂಥ ಪರಿಹಾರಗಳು ಆ ಕಾಲಕ್ಕೆ ಅನಿವಾರ್ಯವಾದ ಪರಿವಾರಗಳಾಗಿರೋ ಹಾಗೆ ಚಿತ್ರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಧರ್ಮರಾಯನ ಸಂಸಾರದಂಥ ಕಾದಂಬರಿಯಲ್ಲಿ ಕೊನೆಯಲ್ಲಿ ಹೆಣ್ಣೊಬ್ಬಳು ಮತ್ತೊಂದು ಮದುವೆಯಾಗುವ ಸಾಧ್ಯತೆಯನ್ನು, ಗೃಹಿಣಿಯೊಬ್ಬಳು ಅವಳ ಗಂಡನ ಸಾವನ್ನು ಎಷ್ಟೊಂದು ಅದ್ಭುತವಾಗಿ, ಧರ್ಮರಾಯನ ಸಂಸಾರ ಪ್ರಾಬಲಿ ಕನ್ನಡದ ಬಹಳ ಒಳ್ಳೆಯ ಕಾದಂಬರಿಗಳಲ್ಲಿ ಒಂದು. ಕಾರಂತರ ಕೆಲವು ಕಾದಂಬರಿಗಳು ಹೆಚ್ಚು ಪ್ರಸಿದ್ಧವಾಗಿರೋದ್ರಿಂದ ಇತರ ಅನೇಕ ಕಾದಂಬರಿ ನಿರ್ಲಕ್ಷ್ಯಕ್ಕೆ ಗುರಿಯಾಗಿವೆ ಅಂತ ಕಾಣುತ್ತೆ. ಅಥವಾ ಮೈಮನಗಳ ಸುಳಿಯಲ್ಲಿ ಗಂಡು ಹೆಣ್ಣಿನ ಹಲವು ಬಗೆಯ ಸಂಬಂಧಗಳ ಚಿತ್ರಣವನ್ನು ಎಷ್ಟೊಂದು ವೈವಿಧ್ಯಮಯವಾಗಿ ಕೊಡ್ತಾರೆ ಅಂತಂದರೆ, ಮತ್ತು ಎಲ್ಲಕ್ಕಿಂತ ಹೆಣ್ಣಿನ ದೃಷ್ಟಿಕೋನದಿಂದ ಕೊಡ್ತಾರೆ. ಸರಸಮ್ಮನ ಸಮಾಧಿ ಇದ್ದೇಗೋ ಗಂಡು ಕಂಡ ಹೆಣ್ಣಿನ ದೃಷ್ಟಿ. ಅಂಥ ಒಬ್ಬ ವೇಶ್ಯೊಬ್ಬಳು ತಾನೇ ಅಂಥ ಹಿನ್ನೆಲೆಯಿಂದ ಬಂದವರೇ ಆ ಕಾದಂಬರಿ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಆದರೆ ಕಾರಂತರು ಹಾಗೆ ಚಿತ್ರಿಸುವ ಮೂಲಕವೇ ಒಂದು ಹೊಸ ಆದರ್ಶ, ಹೊಸ ಒಂದು ಹಾದಿಯನ್ನು, ಹೊಸ ಒಂದು ಲೋಕವನ್ನು ಸೃಷ್ಟಿಸ್ಕೊಳ್ತಾ ಹೋಗ್ತಾರೆ ಅಂತ ಕಾಣುತ್ತೆ. ಇದು ಇನ್ನೊಂದು. ಹಾಗೆ ಅದರಿಂದನೇ ಕಾರಂತರು ಸೃಷ್ಟಿಸಿರುವ ಸ್ತ್ರೀಲೋಕವನ್ನು, ದಲಿತ ಲೋಕವನ್ನು ಅಷ್ಟೊಂದು ಲಘುವಾಗಿ ನಿರಾಕರಿಸುವುದೂ ಸಾಧ್ಯವಿಲ್ಲ, ಹಾಗೆಂದು ಸಂಪೂರ್ಣವಾಗಿ ಸ್ವೀಕರಿಸುವುದೂ ಸಾಧ್ಯವಿಲ್ಲ. ಅವುಗಳನ್ನು ಒಬ್ಬ ಲೇಖಕನ ಸಾಮರ್ಥ್ಯ ಮತ್ತು ಇತಿಮಿತಿಗಳ ಸಾಕ್ಷಿಯ ಹಾಗೆಯೇ ಅವನು ಬರೆದ ಕಾಲದ ಮತ್ತು ಅವನು ಇದ್ದಂತಹ ವಿಚಾರಿಕ ಸನ್ನಿವೇಶಗಳ ಇತಿಮಿತಿಯಾಗಿ ಕೂಡ ನಾವು ನೋಡಬೇಕಾಗಿ ಬರುತ್ತೆ. ಅದರಿಂದನೇ ನಿಮಗೆ ಕುವೆಂಪುರವರ ಸುಬ್ಬಮ್ಮನ ಬಗ್ಗೆ ಕುವೆಂಪು ತೋರಿಸುವ ಧೋರಣೆಗೂ, ಪಿಂಚಲು ಅಥವಾ ತಿಮ್ಮಿಯ ಬಗ್ಗೆ ಅವರು ತೋರಿಸ್ತಕ್ಕಂಥ ಧೋರಣೆಗೂ ವ್ಯತ್ಯಾಸ ಇದೆ ನೋಡಿ. ಆ ವ್ಯತ್ಯಾಸ ಕುವೆಂಪು ಅವರಲ್ಲಿ ಆದ ಬದಲಾವಣೆಯಿಂದ ಬಂದಿದೆ. ಯಾಕೆಂದರೆ ಕಾಲನೇ ತಗೊಂಡ್ರೆ ಮಲೆಗಳಲ್ಲಿ ಮದುಮಗಳು ಕತೆ ಆನೂರು ಹೆಗ್ಗಡ್ತಿಗಿಂತ ಮುಂಚೆನೇ ಆಗಿರೋ ಕತೆ ಇದು. ಹಿಂದಿನ ಕಾಲದಲ್ಲಿ ಇದ್ದಂಥ ಒಂದು ಉದಾಹರಣೆ ಆಮೇಲೆ ಇರಲಿಲ್ವೇ? ಗುತ್ತಿ ಮತ್ತು ಪೀಂಚಲು ತಿಮ್ಮಿ ಆವಾಗಿರೋಕ್ಕೆ ಸಾಧ್ಯ, ಆದರೆ ಕಾನೂರು ಹೆಗ್ಗಡ್ತಿ ಕಾಲದಲ್ಲಿ ಯಾಕಾಗಲೇ ಅವರು ದುರ್ಬಲರಾದರು? ಇದೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ. ಹೀಗೆ ಇವುಗಳನ್ನು ನಾವು ಇನ್ನಷ್ಟು ಆಳವಾಗಿ, ಹಾಗೆ ನಮ್ಮ ಕಾಲದ ತಿಳುವಳಿಕೆಗೆ ಹೊಂದಿಕೊಳ್ಳುವ ಹಾಗೆ ನೋಡಬೇಕಂತ ಒಂದು ಅನಿವಾರ್ಯತೆ ಇದೆ ಅಂತ ಕಾಣುತ್ತೆ. ಆದರೆ ನಾನು ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಕಾರಂತರು ಹಾಕಿಕೊಟ್ಟ ದಾರಿಗಳ ವೈವಿಧ್ಯ ಇದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ ಅಂತ ಅನ್ನೋದು.
ಆ ದಾರಿಯಲ್ಲಿ ಅತ್ಯಂತ ದೊಡ್ಡ ಸಾಧನೆಗಳನ್ನು ನಂತರ ಬಂದ ಕೆಲವರು ಮಾಡಿರಬಹುದು. ಆದರೆ ಆ ದಾರಿಯ ಆವಿಷ್ಕಾರ ಇದೆಯಲ್ಲ, ಅದು ದಾರಿಗಳಲ್ಲಿ ಬಂದಂಥ ಮೈಲಿಗಲ್ಲುಗಳಿಗಿಂತ ಭಿನ್ನವಾದ್ದು ಮತ್ತು ಮುಖ್ಯವಾದ್ದು ಅಂತ ಕಾಣುತ್ತೆ. ಅದು ಕಾರಂತರ ಸ್ಥಾನಕ್ಕೆ ಸಾಕ್ಷಿ. ಹಾಗೆಯೇ ಕಾರಂತರ ಸಂಸ್ಕೃತಿಯನ್ನು ಕಂಡ ದೃಷ್ಟಿಕೋನದ ಬಗ್ಗೆ ಮತ್ತು ಸಂಸ್ಕೃತಿಯ ವಿವರಗಳ ಬಗ್ಗೆ, ಕಾರಂತರಿಗಿದ್ದ ಗೌರವ ಅಥವಾ ಅಗೌರವಗಳ ಬಗ್ಗೆ ನನ್ನ ಮಿತ್ರರಾದ ನಾರಾಯಣವರು ಒಂದು ಒಳ್ಳೆ ರೂಪಕವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಮಾಸ್ತಿಯವರು ಯಾತ್ರಿಕನಾದರೆ ಕಾರಂತರು ಪ್ರವಾಸಿ ಅಂತ. ಭಾರತೀಯ ಸಂಸ್ಕೃತಿ ಲೋಕದಲ್ಲಿ, ಭಾರತೀಯ ಜೀವನ ಕ್ರಮದಲ್ಲಿ ಪಿಲಿಗ್ರಿಮ್ ಆಗಿ ಒಂದು ಬದುಕನ್ನು ನೋಡೋದಕ್ಕೂ, ಕಂಡಿದ್ದೆಲ್ಲ ದೇವಸ್ಥಾನವೇ, ಆವಾಗ ಕೈ ಮುಗಿದಿದ್ದೆಲ್ಲ ದೇವರೇನೆ, ಪಡೆದಿದ್ದೆಲ್ಲ ತೀರ್ಥವೇ, ತಿಂದದ್ದೆಲ್ಲ ಪ್ರಸಾದವೇ, ಅದು ಒಂದು ರೀತಿ. ಇನ್ನೊಂದು ಒಬ್ಬ ಟ್ರಾವೆಲರ್ ಆಗಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಆ ಟ್ರಾವೆಲರ್ ಆದವನು ಅದನ್ನು ನೋಡುವ ಕ್ರಮದಲ್ಲಿ ಒಬ್ಬ ಪ್ರವಾಸಿ ತಾನು ಕಂಡ ಲೋಕವನ್ನು ಎಷ್ಟರ ಮಟ್ಟಿಗೆ ಒಳಗೊಳ್ತಾನೆ. ನಾರಾಯಣನವರು ಮಾಸ್ತಿ ಪ್ರವಾಸಿಗರಾದ್ರಿಂದ ಸುಖ ಇಲ್ಲ, ಕಾರಂತರ ಪ್ರವಾಸಿ ಆದ್ದರಿಂದ ಭಾಳ ಗ್ರೇಟ್ ಅಂತಲೂ ಹೇಳ್ತಾ ಇಲ್ಲ. ಅವರು ತಾನು ಕಾಣುವ ಲೋಕವನ್ನು ಪ್ರವಾಸಿಯೊಬ್ಬ ಒಳಗೊಳ್ಳುವ ಬಗೆಗೆ ಕೆಲವು ಮಿತಿಗಳಿರ್ತವೆ. ತೀರ್ಥಯಾತ್ರೆ ಮಾಡೋಕ್ಕೆ ಬಂದನೊಬ್ಬ ಒಳಗೊಳ್ಳುವ ಬಗೆಗೆ ಒಂದು ರೀತಿಗಳಿರುತ್ತೆ. ಅವೆರಡು ಮುಖಗಳನ್ನು, ದಾರಿಗಳನ್ನು ಬಿಟ್ಟು ನೋಡಿದಾಗ ಏನು ಕಾಣುತ್ತೆ ಸೊಸೈಟಿ? ಎಷ್ಟು ಕಾಣುತ್ತೆ ಸೊಸೈಟಿ? ಒಬ್ಬ ಟ್ರಾವೆಲರ್ ಆದವನು ಏನು ನೋಡ್ತಾನೆ, ಏನು ನೋಡಲ್ಲ? ಈ ಪ್ರಶ್ನೆ ಕಾರಂತರನ್ನು ಕಾಡಬೇಕಾಗಿಲ್ಲ. ಅವ್ರು ಮಾಡಬೇಕಾದ ಮಾಡಿ ಹೋಗಿದ್ದಾರೆ, ಬೇಕಾದಷ್ಟು ಮಾಡಿ ಹೋಗಿದ್ದಾರೆ, ಅದೆಲ್ಲ ಪ್ರಶ್ನೆ. ನಮ್ಮನ್ನು ಆ ಪ್ರಶ್ನೆ ಹುಟ್ಟಬೇಕು ನಮ್ಮೊಳಗಡೆ. ಒಬ್ಬ ಒಳಗಿನಿಂದ ನೋಡಿದ್ರೆ ಏನು ಅನಿಸುತ್ತೆ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕ ಇದೆಯಲ್ಲ, ಕಾರಂತರ ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಬರೆದಿರೋದು. ಅವರ ಬಹುಪಾಲು ಕಾದಂಬರಿಗಳ ಜೆನೆಸಿಸ್ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಹುಭಾಷಿಕವಾದ, ಬಹು ಸಾಮುದಾಯಿಕವಾದ, ಬಹು ಧಾರ್ಮಿಕವಾದ ಬದುಕಿದೆಯಲ್ಲ, ಅದು ಅವರ ಕಾದಂಬರಿಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ಕೊಂಡಿದೆ. ವೈದೇಹಿಯವರ ಕಥೆಗಳನ್ನ ನೋಡಿದಾಗ ನಮಗೆಲ್ಲ ಅನಿಸಿದ್ದು, ಎಲ್ಲ ಇದೇ ಕಾಲದ ಬಗ್ಗೆ ಕಾರಂತರು ಬರೀತಾರೆ, ಇದೇ ಹೆಣ್ಮಕ್ಳ ಬಗ್ಗೆ ಬರೀತಾರೆ, ಈ ಹೆಣ್ಮಕ್ಳ ಲೋಕ ಕಾರಂತರಿಗೆ ಕಾಣಲಿಲ್ವಾ ಅಂತ ಅನ್ನಿಸ್ತು. ಅಕ್ಕು ಅಂತ ಪಾತ್ರನೋ, ಇನ್ನೊಂದು ಅದೇ ಥರದ ಪಾತ್ರನೋ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮುಂದಿನ ಪೀಳಿಗೆ ನಾಗವೇಣಿಯವರು ಗಾಂಧಿ ಬಂದ ಅಂತ ಒಂದು ಕಾದಂಬರಿ ಬರೆದರು. ಗಾಂಧಿ ಬಂದ ಕಾದಂಬರಿ ಬರೆದಾಗ ಎಲ್ಲ ಭಗವಂತ, ಈ ದಕ್ಷಿಣ ಕನ್ನಡ ಎಲ್ಲಪ್ಪ ಇತ್ತು, ಕಾರಂತರಲ್ಲೂ ಇಲ್ಲ, ಗಾಂಧಿನಲ್ಲೂ ಇಲ್ಲ, ವೈದೇಹಿನಲ್ಲೂ ಇಲ್ವಲ್ಲಪ್ಪ ಅಂತ ಅನ್ನಿಸ್ತು. ನೋಡುವವನು ಬದಲಾದ ಹಾಗೆ ಲೋಕವೂ ಬದಲಾಗ್ತಾ ಹೋಗುತ್ತಲ್ಲ. ಇಷ್ಟೊಂದು ವೈವಿಧ್ಯಮಯವಾದ ಲೋಕವನ್ನು ಕಾಣೋದಕ್ಕೆ ಕಾರಂತರು ಯಾಕೆ ಕಾಣಲಿಲ್ಲ? ಅದು ಯಾವುದೇ ಒಬ್ಬ ಲೇಖಕ ಯಾಕೆ ಕಾಣಲ್ಲ? ಅವನು ನೋಡುವ ಲೋಕವು ಅವನ ಲೋಕ, ಅವನು ಕಟ್ಟಿಕೊಂಡ ಲೋಕ ಮಾತ್ರ ಆಗಿರುತ್ತಾ? ಅವನು ಕಲಾವಿದನಾಗಿ ಇತ್ಯಾದಿನ ಹೇಳ್ತಾ ಇಲ್ಲ. ಹೀಗೆ ಹೇಳೋದ್ರ ಮೂಲಕ ವೈದೇಹಿ ಕಾರಂತರಿಗಿಂತ ದೊಡ್ಡವರು, ನಾಗವೇಣಿ ಕಾರಂತರಿಗಿಂತ ದೊಡ್ಡ, ದಟ್ಸ್ ನಾಟ್ ದಿ ಪಾಯಿಂಟ್ ಅಟ್ ಆಲ್. ಕಾರಂತರ ಜೊತೆ ಹಂಗೆ ಕಂಪೇರ್ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ, ಮಾಡೋ ಅಗತ್ಯ ಸಾಧ್ಯವೂ ಇಲ್ಲ. ಬಟ್ ದಿ ಪಾಯಿಂಟ್ ಈಸ್, ಆಮೇಲೆ ಒಂದಷ್ಟು ವರ್ಷ ನೀವು ಹೆಸರು ಕೊಡೋಕ್ಕಿಲ್ಲ, ಒಬ್ಬ ಕೊರಗರ ಹುಡುಗ ಒಬ್ಬ ಒಂದು ಕಾದಂಬರಿ ಬರೆದ. ಅಲ್ಲಿ ನೋಡಿದ್ರೆ ಕಾರಂತರಿಗೂ ಕಾಣಿಸಿಲ್ಲ, ವೈದೇಹಿಗೂ ಕಾಣಿಸಿಲ್ಲ, ನಾಗವೇಣಿ ಅಂತ ನಾಗವೇಣಿಗೂ ಕಾಣಿಸಿಲ್ಲ. ಅವ್ರು ಚಿತ್ರಿಸಿದ ಕೊರಗ ಲೋಕ ಸಂಪೂರ್ಣವಾಗಿ ಭಿನ್ನವಾದ್ದಲ್ಲ. ಇದು ಕಟ್ಟುವವನಿಗೂ ಅವನು ಕಾಣುವುದಕ್ಕೂ ಒಟ್ಟು ಲೋಕದ ಸಮಗ್ರತೆಗೂ ಇರತಕ್ಕಂಥ ವ್ಯತ್ಯಾಸ ಹುಟ್ಕೋತಾನೆ ಹೋಗುತ್ತೆ. ಇದಕ್ಕೆ ಲೇಖಕನ ಶಕ್ತಿಯಾಗಲಿ, ಲೇಖಕನ ಸ್ವಭಾವವಾಗಲಿ, ಅವನ ಒಳ್ಳೆತನ ಕೆಟ್ಟತನ ಆಗಲಿ ಕಾರಣ ಅಲ್ಲ. ಆದರೆ ಇದು ಸಾಹಿತ್ಯ ಮತ್ತು ಕಲೆ ಬೆಳೀತಾ ಹೋಗ್ತಕ್ಕಂಥ ರೀತಿ, ದೊಡ್ಡದಾಗ್ತಾ ಹೋಗ್ತಕ್ಕಂಥ ರೀತಿ ಪಾಶ್ಚಾತ್ಯ ಲೋಕದಲ್ಲೂ ದೇವನೂರು ಮಹಾದೇವರ ಒಡಲಾಳ ಕುಸುಂಬಾಲೆ ಬರೆಯೋಕ್ಕೆ ಮುಂಚೆ ಅವರೇ ಚಾಮರಾಜನಗರ, ಮೈಸೂರೆಲ್ಲ ಎಲ್ಲಪ್ಪ ಹೋಗಿತ್ತಿದ್ದು, ಇರಲೇ ಇಲ್ವಲ್ಲಪ್ಪ ಅಂತ ಅನ್ನಿಸ್ತಲ್ಲ. ಈ ಥರದ್ದು ಇದು ಒಂದು ಸಾಹಿತ್ಯದ ಇತಿಹಾಸವನ್ನು ಗಮನಿಸ್ತಾ ಹೋದರೆ ಲೇಖಕ ಸೃಷ್ಟಿಸುವ ಲೋಕ ಎಷ್ಟು
ಎಷ್ಟೇ ವಿಶಾಲ ಅಂದ್ಕೊಂಡ್ರೂ ಅದು ಸೀಮಿತವೇ ಅಂತ ನಮ್ಗೆ ಗೊತ್ತಾಗುತ್ತೆ. ನನ್ನ ಲೋಕ ಅದಷ್ಟೇ. ನಾನು ಕಟ್ಟಿಕೊಂಡ ಲೋಕ, ನಾನು ಕಂಡ ಲೋಕ, ಅನುಭವಿಸಿದ ಲೋಕ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡಿ. ಕಾರಂತರಂಥವ್ರಿಗೆ ಏನಾಯ್ತು, ಇದು ಇನ್ನಷ್ಟು ಯಾಕೆ ದೊಡ್ಡದಾಯ್ತು ಅಂದರೆ, ನನಗೆ ಯಾವುದು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದರ ಆಚೆಗೆ ನಾನು ಬರೆಯಲ್ಲ ಅಂತ. ಇದು ಒಬ್ಬ ಕಾದಂಬರಿಕಾರನ ಧೋರಣೆಯಾಗಿ ಒಬ್ಬ ಮನುಷ್ಯನ ಪ್ರಾಮಾಣಿಕತೆಯ ದೃಷ್ಟಿಯಿಂದ ಇದು ಸರಿ. ಆದರೆ ಒಬ್ಬ ಮನುಷ್ಯನ ಕಾದಂಬರಿಕಾರನಿಗಿದು ಎಷ್ಟು ಮಟ್ಟಿಗೆ ಸರಿ? ಕಾರಂತರು ಚಂದ್ರೇಗೌಡರನ್ನ ಅಂಥವ್ರನ್ನ ನೋಡಿರ್ಬೋದು, ರಾಮಾಯಣ ಅಂಥವ್ರು ನೋಡಿರ್ಬೋದು, ಸುಬ್ಬಮ್ಮನಂತ. ಮತ್ತು ಮಲೆಗಳಲ್ಲೂ ಮದುಮಗಳು ಕಾದಂಬರಿಗಳೆಲ್ಲ ಇದ್ದಾಗ ಕುಟ್ಟಪ್ಪನವ್ರು ಹುಟ್ಟು ಕೂಡ ಇರಲಿಲ್ವಲ್ಲ. ಗುತ್ತಿ, ತಿಮ್ಮಿ, ಐತಾ, ಪಿಂಚಲಿ ಇವನ್ನೆಲ್ಲ ಕಲ್ಪಿಸ್ಕೊಂಡು ಕಟ್ಕೊಂಡು ಬರೆದ್ರಲ್ಲ. ಒಬ್ಬ ಲೇಖಕನ ಕಲ್ಪನೆ ತನ್ನ ಶಕ್ತಿಯಿಂದಲೇ ಕಳೆದ ಕಾಲವನ್ನು ಕೂಡ ಕಾಣಬಲ್ಲದು ಮತ್ತು ಕಟ್ಟಬಲ್ಲದು, ಬರುವ ಕಾಲವನ್ನು ಕೂಡ ಕಾಣಬಲ್ಲದು ಮತ್ತು ಕಟ್ಟಬಲ್ಲದು. ಹೀಗೆ ಕಟ್ಟಿದ ಮಾತ್ರಕ್ಕೆ ಆತ ದೊಡ್ಡ ವಿಷನರಿ ಆಗ್ತಾನೆ. ಕಾದಂಬರಿಕಾರನಾಗ ಒಂದು ದೊಡ್ಡವನು ಚಿಕ್ಕವನ ಆಮೇಲೆ ನೋಡ್ಕೊಳ್ಳೋಣ, ಅದಕ್ಕೆ ಬೇರೆ ಕಾರಣಗಳಿರುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಕಾರಂತರ ಕಾದಂಬರಿ ಲೋಕವನ್ನು ಗೌರವದಿಂದ ನೋಡಬೇಕು, ತಿಳಿವಳಿಕೆಯಿಂದ ನೋಡಬೇಕು, ಮತ್ತು ಎಲ್ಲರ ಕಾದಂಬರಿಗಳನ್ನು ನೋಡುವ ಹಾಗೆ ಒಂದು ಪಿಂಚು ಸಾಲ್ಟ್ ಜೊತೆಯಲ್ಲಿ ನೋಡಬೇಕಾಗುತ್ತೆ ಅಂತ ಕಾಣುತ್ತೆ. ಹಾಗೆಯೇ ನಾನು 2 ಕಾದಂಬರಿಗಳಲ್ಲಿ 2 ಬೇರೆ ಬೇರೆಯ ಬಗೆಯ ಚಿತ್ರಗಳನ್ನು ಅದಕ್ಕೂ ಇದಕ್ಕೆ ಪರಸ್ಪರ ವಿರೋಧ ಇದೆ ಅಂತಲ್ಲ. ನಾನು ಒಂದು ಸಾಧ್ಯತೆಯನ್ನು ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಇನ್ನೊಂದು ಸಾಧ್ಯತೆಯನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವೆರಡೂ ಕೂಡ ಜೀವನವೇನೇ. ಫಾರ್ ಇನ್ಸ್ಟೆನ್ಸ್ ಒಂದು ಎಕ್ಸಾಂಪಲ್ ಕೊಡಿ. ಒಂದೇ ಕಾದಂಬರಿ ಇದೆ, ಬೆಟ್ಟದ ಜೀವ ಅಂತ ಬಹಳ ಪ್ರಸಿದ್ಧವಾದ ಕಾದಂಬರಿ, ಸಿನಿಮಾ ಕೂಡ ಆಗಿದೆ. ಬೆಟ್ಟದ ಜೀವದ ನಾಯಕನಾದ ಗೋಪಾಲಯ್ಯನ ಬಗ್ಗೆ ಕಾರಂತರಿಗೆ ಬಹಳ ಗೌರವ, ಅಂದರೆ ಇನ್ನಿಲ್ಲದಷ್ಟು ಗೌರವ. ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಗೌರವವನ್ನು ಶಂಕರಿ ಅಂತ ಅವ್ರ ಹೆಂಡತಿಯನ್ನು ಮತ್ತು ಗೋಪಾಲಯ್ಯನವ್ರನ್ನ ಚಿತ್ರಿಸ್ತಾ ಹೋಗ್ತಾನೆ. ಇದು ಸಾರ್ಥಕವಾದ ಜೀವನ. ಬಟ್ ಗೋಪಾಲಯ್ಯನ ಮಗ ಶಂಭು ಇದ್ದಾನಲ್ಲ, ಅವನು ಊರು ಬಿಟ್ಟು ಬಾಂಬೆಗೆ ಹೊರಟೋಗಿರ್ತಾನೆ. ಈ ಗೋಪಾಲಯ್ಯನವರ ವಿಷಾದವೇ ಶಂಭು ಇಲ್ವಲ್ಲ, ಮಗ ಇಲ್ವಲ್ಲ ಅಂತ. ಆದರೂ ಧೀರವಾಗಿ ಅದನ್ನೇ ಎದುರಿಸ್ತಾ ಬಂದಿದ್ದಾರೆ. ಕಾರಂತರು ಹೋದ ಶಂಭುವಿನ ಬಗ್ಗೆಯೂ ಯೋಚನೆ ಮಾಡ್ತಾರೆ. ಶಂಭು ಯಾಕೆ ಹೋಗಿರ್ಬೋದು? ಅಲ್ಲೇನು ಮಾಡ್ತಾರೆ, ಕಾರಂತರು ತನ್ನನ್ನು ತಾನೇ ನೋಡ್ಕೋತಾರೆ. ಆ್ಯಕ್ಚುಲಿ ಕಾರಂತರು ತನ್ನ ಹೆಸರು ಶಿವರಾಮ ಅನ್ನೋದನ್ನೇ ಬಳಸಿರೋದು ಒಂದೇ ಕಾದಂಬರಿಲಿ. ಶಿವರಾಮನು ಆ ಗೋಪಾಲಯ್ಯನವ್ರ ಹಳ್ಳಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಒಂದು 3 ದಿನ ಇರ್ತಾನೆ. ಅವನಿಗೆ ಮಲೇರಿಯಾ ಬರುತ್ತೆ, ಕ್ವಿನೈನ್ ತಗೋತಾನೆ, ಅಲ್ಲೇ ಒಂದು 15 ದಿನ ಕಳೀತಾನೆ. ಹಾಗೆ ಅವರೆಲ್ಲರ ಜೀವನದಲ್ಲೂ ಅವನು ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾನೆ, ಹುಲಿ ಬೇಟೆಯಿಂದ ಶುರು ಮಾಡ್ಕೊಂಡು. ಇರಲಿ, ಅವಾಗ ಶಿವರಾಮ ಅನ್ಕೋತಾನೆ, ಹೌದು ಗೋಪಾಲನವರು ಇಲ್ಲಿದ್ದಾರೆ, ಸಂತೋಷವಾಗಿದ್ದಾರೆ, ಸಾರ್ಥಕವಾಗಿದ್ದಾರೆ, ದುಃಖನೂ ಇದೆ. ಶಂಭು ಹೋಗಬಾರ್ದಾಗಿತ್ತು, ಏನೋ ತಪ್ಪು ಮಾಡಿ ಹೋದ, ಇರಲಿ. ಆದರೆ ನನಗೆ ಇಲ್ಲಿ ಹೀಗೆ ಶಾಶ್ವತವಾಗಿರೋದು ಇರ್ತೀನಾ ಅಂತ ಕೇಳ್ಕೊತಾರೆ. ಇಲ್ಲ, ನನ್ನ ಕೇಳಿರೋಕ್ಕಾಗಲ್ಲ. 8 ದಿನ ಇದ್ದ ತಕ್ಷಣ ನನ್ನ ಕಾಲು ನವೆ ಬರೋಕ್ಕೆ ಶುರುವಾಗುತ್ತೆ, ನಾನು ಮತ್ತೆ ಬೇರೆ ಕಡೆ ಹೋಗಬೇಕಾಗಿರುತ್ತೆ, ನಾನು ಹೊರಟೋಗ್ತೀನಿ ನಾನು. ಅಂದರೆ ಕಾರಂತರು ಸ್ಥಿರವಾಗಿ ನಿಂತ ಹಿರಿಯರನ್ನೂ ಗೌರವಿಸಬಲ್ಲರು, ಚಲನೆ ಮಾಡ್ತಾ ಲೋಕವನ್ನು ಕಂಡು ಲೋಕವನ್ನು ಕಟ್ಕೊಳ್ತಾ ಇರ್ತಕ್ಕಂಥ ತರುಣರನ್ನು ಅರ್ಥ ಮಾಡ್ಕೊಳ್ಬಲ್ಲರು. ಒಂದೇ ಕಾದಂಬರಿ ಒಳಗಡೆ 2 ದ್ವಂದ್ವಗಳನ್ನು ತೋರಿಸ್ತಾ ಹೋಗ್ತಾರೆ. ಈ ರೀತಿಯ ಹಲವು ಪರಸ್ಪರ ವಿರೋಧಗಳೆರಡಕ್ಕೂ ಜೀವನದಲ್ಲಿ ಸ್ಥಾನವಿದೆ ಅನ್ನೋ ಹೇಳುವಂಥ ಬರವಣಿಗೆ ಕಾರಂತರದ್ದು. ಅದರಿಂದನೇ ನಾವು ಅದನ್ನು ಸಮಗ್ರವಾಗಿ ಒಟ್ಟು ಕಾದಂಬರಿಗಳ ಚೌಕಟ್ಟಲ್ಲಿ ನೋಡದೆ ಒಂದೊಂದು ಕಾದಂಬರಿ ತೊಗೊಂಡು ಜಡ್ಜ್ ಮಾಡ್ತಾ ಹೋದರೆ ಅದು ಅವರಿಗೆ ಮಾಡುವ ಅನ್ಯಾಯ ಆಗ್ತಾ ಹೋಗುತ್ತೆ. ಹಾಗೆಯೇ ಕಾರಂತರ ಕಾದಂಬರಿಗಳೆಲ್ಲದರ ಇನ್ನೊಂದು ಗುಣ ಏನು ಅಂತಂದರೆ, ಇದು ಬಹಳ ದೊಡ್ಡ ಸವಾಲು. ಈಗಿನ ಕಾಲದ ಕಾದಂಬರಿಕಾರರಿಗೂ ಇರತಕ್ಕಂಥ ಸವಾಲೇ ಇದು. ನನ್ನ ಜೀವನ, ನನ್ನ ಸಮುದಾಯದ ಜೀವನ, ನನ್ನ ಸಮಾಜದ ಇವಾಗಿನ ಜೀವನ, ಇವೆಲ್ಲದರ ಫಲವಾಗಿ ಬಂದಿರತಕ್ಕಂಥ ಸಮಾಜಗಳಿದೆಯಲ್ಲ, ಸೊಸೈಟಿ, ಈ ಸಮಾಜವೇ ಇಡೀ ಜೀವನ ಅಂತ ತಿಳ್ಕೊಳ್ಳೋದು, ಅಥವಾ ಜೀವನದ ಒಂದು ಕಂಟಿನ್ಯೂಟಿ ಮತ್ತು ಸಮಾಜಗಳ ತಾತ್ಕಾಲಿಕತೆ. ಸಮಾಜ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ, ಜೀವನ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ನಮ್ಮ ತಾತ ಮುತ್ತಾತ ಅವರಿಂದ ಹಿಡಿದು ನಮ್ಮವರೆಗೂ ಕೆಲವು ಶಾಶ್ವತವಾದ ಸಂಗತಿಗಳಿರುತ್ತೆ. ಸಾಮಾಜಿಕವಾದ ಸತ್ಯಗಳ ಪರಿಣಾಮವಾಗಿ
ಬದಲಾಗ್ತಕ್ಕಂಥ ಗುಣನೂ ಇರುತ್ತೆ. ಇವೆರಡನ್ನು ಒಟ್ಟಿಗೆ ನೋಡೋದು ಹೇಗೆ ಅಂತನ್ನೋದು ಎಲ್ಲ ಲೇಖಕರ ದೊಡ್ಡ ಸಮಸ್ಯೆ ಇದೇನೇನೆ. ಸಮಾಜವನ್ನು ಚಿತ್ರಿಸಿಬಿಟ್ಟು ಸಮಾಜಕ್ಕೆ ನೀನು ಅಂಟುಕೊಂಡು ಸಮಾಜ ಹೇಗಿದೆಯೋ ಹಾಗೆ ಹೇಳ್ತೀನಿ ನಿಂತು ಹೊರಟ್ರೆ ಮನುಷ್ಯನ ಸತ್ಯಗಳನ್ನು ನೀನು ಮರಿತಾ ಇರ್ತೀಯ. ಮನುಷ್ಯನಿಗೆ ನೀನು ಸ್ಟ್ರೆಸ್ ಕೊಟ್ಬಿಟ್ಟು ಮನುಷ್ಯನನ್ನು ಚಿತ್ರಿಸ್ತೀನಿ ನಿಂತು ಹೊರಟ್ರೆ ಸಾಮಾಜಿಕವಾದ ಸತ್ಯಗಳನ್ನು ಮರಿತಾ ಇರ್ತೀಯ. ಇವೆರಡನ್ನು ಒಟ್ಟಿಗೆ ತಗೊಳ್ಳೋದು ಹೇಗೆ ಅನ್ನೋ ಸವಾಲನ್ನು ಎಲ್ಲ ಲೇಖಕರು ಎದುರಿಸಿದ್ದಾರೆ, ಕಾರಂತರು ಎದುರಿಸಿದ್ದಾರೆ. ಕೆಲವು ಹಂತಗಳಲ್ಲಿ ಕಾರಂತರು ಎರಡನ್ನೂ ಒಂದುಗೂಡಿಸುವ ಕ್ರಿಯೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಅವಾಗೆಲ್ಲ ಎಲ್ಲ ಕಾಲಕ್ಕೂ ಸಲ್ಲುವಂಥ ಕಾದಂಬರಿಗಳನ್ನು ಬರೀತಾರೆ ಅವರು. ಹಾಗಲ್ಲದೆ ತಮಗಾದಂತಹ ಭ್ರಮನಿರಸನಗಳಿಂದ, ತಮಗಾದಂಥ ಡಿಸ್ಇಲ್ಯೂಷನ್ಗಳಿಂದ, ತಮ್ಮ ವೈಯಕ್ತಿಕವಾದಂಥ ತೀರ್ಮಾನಗಳ ಪರಿಣಾಮವಾಗಿ ಉಂಟಾದ ಚಿತ್ರಗಳನ್ನು ಬರಿತಾ ಹೋದಾಗ ಅದು ಸಮಾಜಕ್ಕೆ ಸೀಮಿತವಾಗಿ ಜೀವನವನ್ನು ಮರೆಯುತ್ತೆ, ಇಲ್ಲ ಜೀವನಕ್ಕೆ ಸೀಮಿತವಾಗಿ ಸಮಾಜವನ್ನು ಮರೆಯುತ್ತೆ. ಇವೆರಡರ ಒಂದುತನ ಇದೆಯಲ್ಲ, ಪೊಯಿಟ್ರಿಗೆ ಸಾಧ್ಯ ಆಗೋ ಹಾಗೆ ಫಿಕ್ಷನ್ನಿಗೆ ಸಾಧ್ಯ ಆಗಲ್ಲ. ಫಿಕ್ಷನ್ ಪ್ರಾಬ್ಲಮ್ ಆ ಥರದ್ದೇನೆ ಅನಿಸುತ್ತೆ. ಇಲ್ಲ ಕೆಲವು ಸಲ ಏನಾಗುತ್ತೆ, ನಾನು ಆಟೋಬಯೋಗ್ರಫಿ ಬರೆಯೋದೇ ಅದೇ ಕಾದಂಬರಿ ಅಂದ್ಕೊಂಡ್ಬಿಡ್ತೀವಿ ನಾವು. ಆತ್ಮಕಥೆಗಿಂತ ಭಿನ್ನವಾದಂತಹ ಕಾದಂಬರಿ ಯಾವ ಥರದ್ದಿರುತ್ತೆ, ಎಲ್ಲವನ್ನ ಒಳಗೊಳ್ಳುವ ಕಾದಂಬರಿಯ ಸ್ವರೂಪ ಏನು? ಈ ಥರ ಪ್ರಶ್ನೆಗಳನ್ನು ನಮ್ಮ ಕಾಲದ ಕಥೆಗಾರರು ಕಾದಂಬರಿಕಾರರು ಕೂಡ ಎದುರಿಸ್ತಾ ಇರೋದ್ರಿಂದ, ಕಾರಂತರಷ್ಟು ಯಶಸ್ಸನ್ನು ಪಡೆಯೋಕೆಲ್ಲಿ ಆಗದೇ ಇರೋದ್ರಿಂದ ಇಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಈ ಪ್ರಶ್ನೆಯ ರೆಲೆವೆನ್ಸ್ ಒಬ್ಬ ದೊಡ್ಡ ಕಾದಂಬರಿಕಾರನ ಓದಬೇಕಾದ್ರೆ ಇಂಥ ಪ್ರಶ್ನೆಗಳನ್ನು ಹಾಕ್ಕೊಳ್ಳೋದು ಅನಿವಾರ್ಯವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲದೆ ಕಾರಂತರಲ್ಲಿ ಇನ್ನೂ ಒಂದಿದೆ, ಅವರಿಗೆ ಸಮಾಜದ ಲಯ ಒಂದಿದೆ, ಜೀವನದ ಲಯ ಇನ್ನೊಂದಿದೆ, ನಿಸರ್ಗದ ಲಯ ಇದೆ. ಈ ನಿಸರ್ಗದ ಲಯ ಅಂತಂದರೆ ಕಾರಂತರು ನಿಸರ್ಗದ ಜೊತೆಯಲ್ಲಿ ಒಡನಾಡಿದವರಾದ್ದರಿಂದ ಕಡಲು, ಕಾಡು, ಆಕಾಶ ಎಲ್ಲವನ್ನೂ ಒಳಗೊಳ್ಳುವ, ಅದನ್ನು GH ನಾಯಕರ ಪರಿಭಾಷೆಯಲ್ಲಿ ಹೇಳೋದಾದರೆ ಒಂದು ಚಿರವಾಸ್ತವ, ಇನ್ನೊಂದು ಬದಲಾಗುವ ವಾಸ್ತವ, ಹಾಗೆಯೇ ಅದು ಶಾಶ್ವತವಾದ ವಾಸ್ತವ ಇರೋ ಹಾಗೆಯೇ ತಾತ್ಕಾಲಿಕವಾದ ವಾಸ್ತವನೇ ಇರುತ್ತೆ. ಈ ವಾಸ್ತವಗಳ ಲಯವನ್ನು ಕಂಡುಹಿಡಿಯೋದು ಹೇಗೆ? ಅವರ ಕಾದಂಬರಿಗಳನ್ನು ಎಚ್ಚರಿಕೆಯಿಂದ ಓದಿದಾಗ ಮಾತ್ರ ಗೊತ್ತಾಗುತ್ತೆ. ಎಲ್ಲಿ ಕಾಡಿನ ವರ್ಣನೆ ಬರುತ್ತೆ, ಆ ಕಾಡಿನ ವರ್ಣನೆ ಹೇಗಿರುತ್ತೆ, ಸಮುದ್ರದ ವರ್ಣನೆಯಲ್ಲಿ ಆಗುವ ಬದಲಾವಣೆಗಳು ಆ ಪಾತ್ರಗಳ ಬದುಕಿನ ಲಯಗಳನ್ನು ಹೇಗೆ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಇದು ಕಾರಂತರ ಕಾದಂಬರಿಗಳ ಲಯ ಅಂದರೆ ಮೂವ್ ಆಗೋ ರೀತಿ ಅಂತ ಅಷ್ಟೇ, ಲಯಗಳ ಸ್ವರೂಪವನ್ನು ಗ್ರಹಿಸುವ ರೀತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೊನೆಯದಾಗಿ ನಾನು ಅವರ ಕಾದಂಬರಿಗಳ ಭಾಷಿಕ ಸ್ವರೂಪದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾದಂಬರಿಯಂತಹ ಎಲ್ಲರಿಗೂ ಸಲ್ಲಬೇಕಾದ, ಎಲ್ಲರಿಗೂ ಇಷ್ಟವಾಗಬೇಕಾದ ಕಡೆ ಬಳಸೋ ಭಾಷೆ ಯಾವ ಥರದ್ದಿರಬೇಕು? ಈ ಪ್ರಶ್ನೆಯನ್ನು ನಾವು ಮತ್ತೆ ಕೇಳ್ಕೊಳ್ತಾ ಬಂದಿದ್ದೀವಿ. ಕಥೆಗೋ ಪದ್ಯಕ್ಕೂ ಭಾಷೆ ಹೇಗಿರಬೇಕು ಅಂತ ಹೇಳಿದ್ರೆ ಸಾಕಾಗುತ್ತೆ. ವಾಕ್ಯರಚನೆ, ಪದರಚನೆ, ಪದಕೋಶ, ಪ್ರಾದೇಶಿಕ ಭಾಷೆನ, ಬೇರೆ ಥರ ಭಾಷೆನ, ಪ್ರಮಾಣ ಭಾಷೆನ ಅಷ್ಟಲ್ಲ. ಕಾದಂಬರಿಗಳಲ್ಲಿ ಏನಾಗುತ್ತೆ, ನೀನಿಡೀ ಕಾದಂಬರಿಯನ್ನು ಕಟ್ಟುವ ರೀತಿಯಲ್ಲೇ ಕಾದಂಬರಿಗೆ ಒಂದು ಭಾಷೆ ಬರುತ್ತೆ. ಕನ್ನಡ ಅಲ್ಲ ಅದು. ಕಾದಂಬರಿ ವಾಸ್ತವವನ್ನು ನಿರೂಪಣೆ ಮಾಡೋ ಬಗೆ ಹೇಗೆ, ಇರುವುದನ್ನು ಹೇಳುವುದಕ್ಕೆ ನಾವು ಕಂಡುಕೊಳ್ಳುವ ದಾರಿಗಳು ಯಾವುದು? ಈ ದಾರಿಗಳು ಎಲ್ಲ ಕಾಲದ ಕಾದಂಬರಿಕಾರರು ಒಂದೇ ಥರ ತಗೊಂಡಿರಲ್ಲ. ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಇರೋದನ್ನ ಹೇಳೋಕ್ಕೆ ದಾರಿ ಏನಪ್ಪ, ಇರೋದನ್ನ ಇರೋಂಗೆ ಹೇಳಿದ್ರೆ ಆಯಿತು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಅಥವಾ ತೆಲುಗಲ್ಲಿ, ತಮಿಳಲ್ಲಿ. ನೋ, ನೀನು ಇರುವುದನ್ನು ಹೇಳುವುದಕ್ಕೆ ಇಲ್ಲದಿರುವುದನ್ನು ಹೇಳೋದ್ರ ಮೂಲಕ ಹೇಳಬಹುದಾ? ಇರೋದನ್ನು ಹೇಳಿ 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 ಟೇಲ್ ಆದಾಗ ಏನಾಗುತ್ತೆ, ಭಾಷೆ ಬಳಸಿ ಸೌದೋದಾಗ ಏನಾಗುತ್ತೆ, ಅರ್ಥಹೀನವಾದಾಗ ಏನಾಗುತ್ತೆ? ಈ ಪ್ರಶ್ನೆಯನ್ನು ಕಾದಂಬರಿಕಾರರು, ಕಲಾವಿದರು ಕೇಳ್ಕೊಳ್ತಾನೆ ಬಂದಿದ್ದಾರೆ. ಕಾಫ್ಕಾ ಅನ್ನೋ ಕಾದಂಬರಿಕಾರ ಮೆಟಮಾರ್ಫೋಸಿಸ್ ಅಂತ ಒಂದು ಪ್ರಸಿದ್ಧವಾದ ಕಥೆಯನ್ನು ಬರೀತಾನೆ. ಆ ಕತೆ ಬರೆದಾಗ ಆ ಕತೆ ಮೊದಲನೇ ವಾಕ್ಯ ಏನು ಗೊತ್ತಾ? ಒಂದು ದಿನ ಬೆಳಗ್ಗೆ ಗ್ರೆಗರ್ ಸಾಮ್ಸಾ ಅನ್ನುವ ವ್ಯಕ್ತಿ ನಿದ್ದೆಯಿಂದ ಎದ್ದಾಗ ಅವನು ಒಂದು ದೊಡ್ಡ ಹುಳವಾಗಿ ಬದಲಾವಣೆ ಹೊಂದಿದ್ದ. It turned into a huge worm when Gregor Samsa woke up in the morning on a particular day.
ನಾವು ತಕ್ಷಣ ಅಯ್ಯೋ ಸುಳ್ಳು ಹೇಳ್ತೀಯನ್ ಯಾವ ಥರ ಮನುಷ್ಯ ಹುಳ್ಳಾಗಕ್ಕಾಗತ್ತೆ ಇದು ಕಾಗಮ್ಮ ಗುಬ್ಬಮ್ಮ ಕತೆ ಇದು ಅಜ್ಜಿ ಕತೆ ಅಂತ ಪುಸ್ತಕ ಮುಚ್ಚಿಟ್ಬಿಟ್ರೆ ನಾವು ಮೋಸ ಹೋಗ್ತೀವಿ ಅಷ್ಟೇ. ಇಡೀ ಕಾದಂಬರಿ ಕತೆ ದೊಡ್ಡ ಕತೆ ಇದು. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಮೋಸ್ಟ್ ವೆಲ್ ನೋನ್ ಸ್ಟೋರೀಸ್ ಇನ್ ದ ವರ್ಲ್ಡ್. ಇವತ್ತು ಪ್ರಪಂಚದ ಅತ್ಯಂತ ಪ್ರಸಿದ್ಧವಾದ ಕಥೆಗಳಲ್ಲಿ ಮೆಟಮಾರ್ಫಸಿಸ್ ಒಂದು. ಆ ಹುಳ ಆದ ಗ್ರೆಗರ್ ಸಾಮ್ಸಾಗಿ ಏನಾಗಿರುತ್ತೆ, ಹುಳ ಆಗಿರ್ತಾನೆ, ಅದರ ಮನಸ್ಸು ಮನುಷ್ಯನ ಮನಸ್ಸೇ ಉಳ್ಕೊಂಡಿರುತ್ತೆ ಅವನಲ್ಲಿ. ಹಿ ಕ್ಯಾನ್ ಫೀಲ್, ಹಿ ಕ್ಯಾನ್ ಥಿಂಕ್, ಹಿ ಕ್ಯಾನಾಟ್ ಟಾಕ್. ಮಾತಾಡಲಾರ ಆದರೆ ಯೋಚನೆ ಮಾಡ್ತಾನೆ, ಫೀಲ್ ಮಾಡ್ತಿರ್ತಾನೆ, ಗೊತ್ತಾಗ್ತಿರುತ್ತೆ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು. ಅವನ ಕುಟುಂಬದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಒಂದು 6 ತಿಂಗಳ ಕಾಲ ಅಂತ ಹೇಳ್ತಾರೆ ಅವರು. ಮೊದಲು ಮನೆಯವರೆಲ್ಲರಿಗೂ ಅವನ ಬಗ್ಗೆ ಪ್ರೀತಿ ಇರೋದು, ಏನಾಯ್ತಪ್ಪ ಏನಪ್ಪ ಆಯ್ತು ಹಿಂಗಾಯ್ತಪ್ಪ ಸರಿ ಹೋಗೋದಪ್ಪ, ಅವ್ನು ಚೆನ್ನಾಗಿ ನೋಡ್ಕೋತಾರೆ. ಆಗ ಹುಳಕ್ಕೆ ಏನು ಇಷ್ಟ ಅಂದ್ಕೊಂಡು ಅದಕ್ಕೆ ಬೇಕಂತ ಸೊಪ್ಪು ಸದೆ ಊಟ ಎಲ್ಲ ತಂದು ಕೊಡ್ತಾ ಇರ್ತಾರೆ. ಪಾಪ ಮುದುಕ ಆಗಿದ್ದ ತಂದೆ ರಿಟೈರ್ ಆಗಿದ್ದನ್ನು ಮತ್ತೆ ಕೆಲಸಕ್ಕೆ ಹೋಗಬೇಕಾಗತ್ತೆ, ಇನ್ಯಾರೋ ನಿಲ್ಲಿಸ್ಬೇಕಾಗತ್ತೆ, ಇನ್ಯಾರೋ ಹುಡುಗಿ ಮದುವೆ ಮುಂದಕ್ಕೆ ಹೋಗುತ್ತೆ. ಒಂದು ಕುಟುಂಬದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಗ್ರೆಗರ್ ಸಾಮ್ಸ್ ಆಗಿದ್ದಂಥ ಪ್ರೀತಿ ಗೌರವಗಳು ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಕೊನೆ ದಿನ ಏನಾಗುತ್ತೆ, ಇನ್ ದ ಮಾರ್ನಿಂಗ್ ದೆ ಫೌಂಡ್ ದ ಹ್ಯೂಜ್ ವರ್ಮ್ ಡೆಡ್. ಆ ಹುಳ ಸತ್ತೋಗಿರುತ್ತೆ. ಗ್ರೆಗರ್ ಸಾಮ್ಸ his sister came, took a broom and swept it away and put it into dustbin. ತಂಗಿ ಬಂದು ಅದನ್ನು ಗುಡಿಸ್ಬಿಟ್ಟು ಡಸ್ಟ್ಬಿನ್ನಲ್ಲಿ ಹಾಕ್ತಾಳೆ ಅವನ್ನ. ಅದು ಓದಿ ಮುಗಿಸ್ದಾಗ ನಮ್ಗೆ ಅನಿಸೋದು ಹುಳಕ್ಕೇನಾಯಿತು ಅನ್ನೋದಲ್ಲ, ಮನುಷ್ಯರನ್ನು ನಡೆಸಿಕೊಳ್ಳುವ ರೀತಿಯ ಬಗ್ಗೆ ಅದು ಅತ್ಯಂತ ದೊಡ್ಡ ಕತೆ. ಭಾಳ ಪ್ರಸಿದ್ಧ, ಭಾಳ ನೀವು ಓದ್ತಾ ಹೋದ್ರೆ ಎಲ್ಲ ನಮ್ಮ ಬಗ್ಗೆನೇ ಬರೀತಿದ್ದಾನಲ್ಲಪ್ಪ. ನಾವು ನಮ್ಮ ಹಿರಿಯರು ಹೀಗೆ ನೋಡ್ಕೋತಾ ಇದ್ದೀವಾ? ನಮ್ಮನ್ನಲ್ಲೇ ಒಬ್ಬ ಕಾಲಿಲ್ಲದೆ ಇರೋನೋ ಕೈ ಇಲ್ಲದೆ ಇರೋನೋ ಅದು ಕಾಲು ಹೋದೋನೋ ಇದ್ರೆ ಏನು ಮಾಡಿ ಹೇಗೆ ನೋಡ್ಕೋತೀವಿ? ನಮ್ಮ ಪಕ್ಕದಲ್ಲಿ ಹೇಗೆ ಈ ಥರ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಸತ್ಯವನ್ನು ಹೇಳುವುದಕ್ಕೆ ಅನೇಕ ಸಲ ಅಸತ್ಯವೇ ಕಲ್ಪನೆಯೇ ದಾರಿಯಾಗುತ್ತೆ. ಇಂಥ ಬರವಣಿಗೆ ಬೇಕಾದಷ್ಟಿದೆ. ಹೀಗಾಗಿ ಕಾದಂಬರಿಯ ಕಟ್ಟುವಿಕೆ ಇದೆ ನೋಡಿ. ಈ ಕಾದಂಬರಿಯ ಕಟ್ಟುವಿಕೆಯೇ ಹಲವು ಸತ್ಯಗಳನ್ನು, ಕಲಾವಿದನ ಹಲವು ಶಕ್ತಿಗಳನ್ನು ಹೇಳ್ತಾ ಹೋಗುತ್ತೆ. ಬರೀ ಭಾಷೆ ಅಲ್ಲ ಅದರಲ್ಲಿ. ಯಾವ ಕಾದಂಬರಿಗೆ ಮುಂಚೆ ಹೇಳಿ ಆಮೇಲೆ ಹೇಳಿ ಕೊನೆಗೆ ಹೇಳೋದ ಕಾದಂಬರಿ ಅಂದರೆ, ಅಥವಾ ಯಾವಾಗಲೂ ಯಾವಾಗಲೂ ಹೇಳಿ ಜೋಡಿಸೋದಿದೆಯಲ್ಲ, ಘಟನೆಗಳನ್ನು ಜೋಡಿಸುವ ಕ್ರಮ ಇದೆಯಲ್ಲ. ಈ ಜೋಡಿಸುವ ಕ್ರಮ ಕತೆ ಮೇಲೆ ಏನು ಹೇಳುತ್ತೆ? ಒಂದು ಕಥೆನ ಯಾರು ಹೇಳಬೇಕು? ಕಾದಂಬರಿಕಾರ ಹೇಳಬೇಕಾ? ಒಂದು ಪಾತ್ರ ಹೇಳಬೇಕಾ? ಒಂದೊಂದು ಚಾಪ್ಟರ್ ಒಂದೊಂದು ಪಾತ್ರ ಹೇಳಬೇಕಾ? ಹಾಗಾದ್ರೆ ಏನಾಗುತ್ತೆ, ಹಿಂಗಾದ್ರೆ ಏನಾಗುತ್ತೆ, ನಾನೇ ಒಬ್ಬನೇ ಹೇಳಿದ್ರೆ ಏನಾಗುತ್ತೆ? ಇದು ಕಾದಂಬರಿಯ ರಚನೆಗೆ ಸಂಬಂಧಪಟ್ಟ ಪ್ರಶ್ನೆ. ಕಾರಂತರ ಕಾದಂಬರಿಗಳನ್ನು ಕೂಡ ಹೀಗೆ ನೋಡುವುದಕ್ಕೆ ಸಾಧ್ಯ. ಇದೆಲ್ಲ ಕಾದಂಬರಿಯ ಭಾಷೆ. ಇದು ಕಾದಂಬರಿ ಭಾಷೆ ಅಂದರೆ ಬರೀ ಕನ್ನಡ, ದಕ್ಷಿಣ ಕನ್ನಡ ಹಂಗಲ್ಲ. ಅದಾದ ಆಚೆಗೆ ಕಾದಂಬರಿಯನ್ನು ಕಟ್ಟುವ ರೀತಿಯನ್ನೇ ಲ್ಯಾಂಗ್ವೇಜ್ ಆಫ್ ಫಿಕ್ಷನ್ ಅಂತ ಕರಿತೀವಿ ನಾವು. ಆ ಥರದಲ್ಲಿ ಕಾರಂತರು ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ನೆನ್ನೆ ಹೇಳ್ತಾ ಇದ್ದ ಹಾಗೆ ಅವರಿಗೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಒಂದನ್ನು ಕಂಡುಕೊಳ್ಳುವ ಕಟ್ಟುವ ಅವಶ್ಯಕತೆ ಇತ್ತು. ಯಾಕೆಂದರೆ ಕನ್ನಡಿಗರಿಗೆ ಓದುವುದನ್ನು ಕಲಿಸ್ಬೇಕಾದಂಥ ಕಾಲದಲ್ಲಿ ನಾನು ಬರೀ ಉಡುಪಿಯವ್ರಿಗೆ ಅರ್ಥ ಆಗೋಂಗೆ ಬರಿತೀನಿ ಅಂತಂದರೆ, ಅಥವಾ ನಾನು ಬರೀ ಧಾರವಾಡದವ್ರಿಗೆ ಅರ್ಥ ಆಗೋಂಗೆ ಬರಿತೀನಿ ಅಂತಂದರೆ, ನಾನು ಬರೀ ಬ್ರಾಹ್ಮಣರಿಗೆ ಅರ್ಥ ಆಗೋಂಗೆ ಬರಿತೀನಿ ಅಂದರೆ ದ ಪರ್ಪಸ್ ವುಡ್ ಹ್ಯಾವ್ ಬಿನ್ ಡಿಫೀಟೆಡ್. ಹಾಗಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಬರೆದರೂ ಕೂಡ ಹಲವು ವೈವಿಧ್ಯಗಳನ್ನು ಕಂಡುಕೊಳ್ಳುವಂಥ ಚಾಲೆಂಜಿನ ಕಾರಂತರಂಥವ್ರು ಎದುರಿಸಬೇಕಾಗಿತ್ತು. ಬಟ್ ಎದುರಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರ ಎಲ್ಲ ಕಾದಂಬರಿಗಳನ್ನು ಒಟ್ಟಾಗಿ ಓದಿದ್ರೆ ಈ ತಿಳುವಳಿಕೆ ಬರುತ್ತೆ. ಕೆಲವರ ಬಗ್ಗೆ ಆಚಾರ್ಯ ಪುರುಷ ಅಂತ ಪದ ಬಳಸ್ತೀವಿ. ನಾಡೋಜ ಅನ್ನೋ ಪದನ ಈಚೆಗೆ ನಾವು ಬಳಸ್ತಾ ಇದ್ದೀವಿ. ನಾಡಿಗೆ ಕಲಿಸಿದವರು ಅನ್ನೋ ಪದನ ಕಾರಂತರು ಹಾಗೆ ನಾಡಿಗೆ ಕಲಿಸಿದ ಕೆಲವರಲ್ಲಿ, ಕನ್ನಡ ನಾಡಿಗೆ ಕಲಿಸಿದ ಕೆಲವರಲ್ಲಿ, ನಮ್ಮ ನಿಲುಕಿಗೆ ಬರವಣಿಗೆಯ ಮೂಲಕ ಸಿಕ್ಕುವ ಕನ್ನಡ ನಾಡನ್ನು ಕಟ್ಟಿದ ಕೆಲವರಲ್ಲಿ ನಿಸ್ಸಂದೇಹವಾಗಿ ಅವರು ಒಬ್ಬರು. ಅಷ್ಟೇ ಅಲ್ಲ, ಕಲಿಸಿದ ಬಗೆ ಅವರ ಇತರ ಕೃತಿಗಳ ಮೂಲಕ ಹೇಗೋ ಹಾಗೆಯೇ ಈ ಕಾದಂಬರಿಗಳ ಮೂಲಕ ಕೂಡ ಹೌದು. ಈ ಕಾದಂಬರಿಗಳು ನಮ್ಮನ್ನು ಬೆಳೆಸುತ್ತವೆ. ಅಷ್ಟೇ ಅಲ್ಲ, ಕನ್ನಡ ಕಾದಂಬರಿಗಳಿಂದ ಬೆಳೆಸಿರ್ತವೆ.
ಈ ಬೆಳೆಸುವಿಕೆ ಅನುಕರಣೆಯಿಂದ ಆಗಿರುತ್ತೆ, ಕೆಲವು ಸಲ ನಿರಾಕರಣೆಯಿಂದ ಆಗಿರುತ್ತೆ, ಕೆಲವು ಸಲ ಬದಲಾಗಿ ಬೆಳೆಯೋದ್ರಿಂದ ಆಗಿರುತ್ತೆ. ಕನ್ನಡ ಕಾದಂಬರಿಕಾರರ ಲೋಕ ಈ ಎಲ್ಲ ಕೆಲಸವನ್ನೂ ಮಾಡಿದೆ. ಆದರೆ ಹಾಗೆ ಮಾಡುವಾಗಲೂ ಅದು ಕಾರಂತರಿಂದ ಕಲಿತಿದೆ. ನಮ್ಮ ಕಾಲ ಓದುವುದನ್ನು ನಿರಾಕರಿಸದೆ, ಹಳಬರನ್ನು ಓದುವುದು ಅನಗತ್ಯ ಎಂದುಕೊಳ್ಳದೆ, ಕಾರಂತರಂತಹ, ಕುವೆಂಪುವಂತಹ, ಮಾಸ್ತಿಯಂತಹ ಲೇಖಕರನ್ನ ಓದುವುದರಿಂದಲೂ, ಒಳಗೊಳ್ಳುವುದರಿಂದಲೂ, ಪ್ರಶ್ನಿಸುವುದರಿಂದಲೂ, ನಿರಾಕರಿಸುವುದರಿಂದಲೂ ಬೆಳೆಯುತ್ತೆ. ಯಾರು ಚರಿತ್ರೆಯನ್ನು ಮರೆಯುತ್ತಾನೋ ಅವನಿಗೆ ಭವಿಷ್ಯವೂ ಇಲ್ಲ ಅಂತ ನನಗನ್ಸುತ್ತೆ. ಆ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಚರಿತ್ರೆಯನ್ನು ಚರಿತ್ರೆಯಾಗಿ ಅಲ್ಲ, ಪಾಠವಾಗಿ, ಮಾದರಿಯಾಗಿ ಮಾತ್ರವಲ್ಲ, ಮಾದರಿಯಲ್ಲದ ಸಂಗತಿಯಾಗಿಯೂ ಕೂಡ ಕಂಡುಕೋಬೇಕು. ಈ ದಾರಿಯಲ್ಲಿ ಕಾರಂತರು ನಾವು ತಲುಪಲೇಬೇಕಾದ, ಇರಲೇಬೇಕಾದ ಒಂದು ನಿಲ್ದಾಣಗಳಲ್ಲಿ, ಒಂದು ಕನ್ನಡ ಸಂಸ್ಕೃತಿಯ ನಿಲ್ದಾಣಗಳಲ್ಲಿ ಕಾರಂತರು ಒಬ್ಬರು ಅನ್ನೋ ವಿಚಾರದಲ್ಲಿ ಯಾವ ಅನುಮಾನವೂ ಇಲ್ಲ.